ಸ್ನೇಹಿತರೆ ನಮಸ್ಕಾರ. ನಾನು ಎನ್ ಕರಿಬಸಪ್ಪ, ಸಾಧನಾ ಅಕಾಡೆಮಿ ಶಿಕಾರಿಪುರ ಟೀಮ್ನಿಂದ ನಿಮಗೆ ಈಗಾಗಲೇ ಎಲ್ಲ ಬರುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದರಲ್ಲೂ ಈಗ ಶಾರ್ಟ್ಲಿ ಬರುವಂಥ SDA ಮತ್ತು FDA ಪರೀಕ್ಷೆಗೆ ಎಲ್ಲ ತಯಾರಿಯನ್ನು, ಸಿದ್ಧತೆಯನ್ನು ಸದೃಢವಾಗಿ ನೀವು ಎದುರಿಸೋದಕ್ಕೆ ಬೇಕಾಗಿರುವಂಥ ಒಂದು ಬೆಂಬಲವನ್ನು ನಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರದ ಎಲ್ಲ ಟೀಮ್ನಿಂದ ನಿಮಗೆ ಒದಗಿಸ್ತಾ ಇದ್ದೇವೆ. ಈಗಾಗಲೇ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕನ್ನಡದ ಎಲ್ಲ ವ್ಯಾಕರಣಾಂಶಗಳನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಇದೆಲ್ಲ ನಿಮಗೆ ಮನನ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಮತ್ತು ಅದನ್ನು ಮತ್ತೆ ಮತ್ತೆ ನೋಡ್ತಾ ನೀವು ಅದನ್ನು ದೃಢಪಡಿಸ್ಕೊಳ್ಳಿ. ಹಾಗೆ ಇನ್ನೊಂದು ಬಹಳ ವಿಶೇಷವಾದಂಥ ಮತ್ತೊಂದು ಪರಿಕಲ್ಪನೆ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ. ಇದರಲ್ಲಿ ಮುಖ್ಯವಾಗಿ 5 ತರಗತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದರಲ್ಲಿ ಈಗಾಗಲೇ 3 ತರಗತಿಗಳು ನಿಮಗೆ ಈಗಾಗಲೇ ಪರಿಚಯ ಆಗಿದೆ. ಈಗ 4ನೇ ತರಗತಿ ಪದ ಸಂಪದದಲ್ಲಿ 4ನೇ ತರಗತಿಯನ್ನು ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಬಹಳ ವಿಶೇಷವಾದಂಥ ಅಂಶ, ಇದರ ಕನಿಷ್ಠ ಒಂದು 5-6 ಪ್ರಶ್ನೆಗಳಿಗೆ 6-7 ಪ್ರಶ್ನೆಗಳಿಗೆ ಬೇಕಾಗಿರುವಂಥ ಮಾಹಿತಿ ಇಲ್ಲಿ ನಿಮಗೆ ಲಭ್ಯ ಆಗ್ತೈತಿ. ಈ ತರಗತಿಯನ್ನು ಒಂದು ಮಾರ್ಗದರ್ಶಕವಾಗಿ, ಒಂದು ಗೈಡಾಗಿ ಬಳಸ್ಕೊಳ್ಳಿ. ಇದಕ್ಕೆ ತಕ್ಕಂತೆ ಸುಮಾರಷ್ಟು ಕೆಲಸ ಮಾಡ್ಕೋಬೇಕಾಗುತ್ತೆ. ನೀವು ಆ ತಯಾರಿ ಮಾಡಿಕೊಂಡು ನೀವು ಈ ಥರದ ಪ್ರಶ್ನೆಗಳು ಏನೇ ಬಂದರೂ ಸಹಿತ ಎದುರಿಸುವಂಥ ಶಕ್ತಿ ನಿಮಗೆ ಆಗಲಿ. ಈ ತರಗತಿನ ಚೆನ್ನಾಗಿ ಆಲಿಸಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಾನು ಪ್ರಾರಂಭಕ್ಕೆ ಭಾಷಾ ಸಾಮರ್ಥ್ಯವನ್ನು ನಮಗೆ ಪತ್ತೆ ಹಚ್ಚೋದಕ್ಕಾಗಿ ಎಷ್ಟು ಇವರಿಗೆ ಭಾಷೆ ಮೇಲೆ ಹಿಡಿತಾ ಇದೆ, ಎಷ್ಟು ಭಾಷೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ 2 ಪರಿಕಲ್ಪನೆಗಳನ್ನು ಪರೀಕ್ಷಿಸ್ತಾರೆ. ಒಂದನೇದು ಕನ್ನಡ ಪದಗಳ ರಚನೆ ಮತ್ತು ಬರವಣಿಗೆಯಲ್ಲಿ ಶುದ್ಧತೆ ಅಂತ. ಹೀಗಾಗಿ ಭಾಷಾ ಶುದ್ಧತೆ ಅನ್ನೋದಿದೆಯಲ್ಲ, ಇದೇ ಬಹಳ ವಿಶೇಷ. ಎಷ್ಟು ಮಟ್ಟಿಗೆ ಭಾಷೆಯನ್ನು ಬಳಸ್ತಾರೆ ಇವರು ಅಂತ. ಕನ್ನಡ ಪದಗಳನ್ನು ಹೇಗೆ ರಚನೆ ಮಾಡ್ತಿದ್ದಾರೆ, ಪದಗಳ ರಚನೆಯಲ್ಲಿ ಆಗುವಂಥ ತಪ್ಪುಗಳೇನು ಅನ್ನೋದು, ಮತ್ತು ಅದು ಬರವಣಿಗೆಯಲ್ಲಿ ಆಗುವಂಥ ತಪ್ಪುಗಳೇನು ಅನ್ನೋದು, ಇವು 2 ವಿಷಯಗಳು ಬಹಳ ಮುಖ್ಯ. ಇದನ್ನು ಆಧರಿಸಿ ಪದ ಸಂಪದದಲ್ಲಿ ಒಂದು ಅಂಶ. ಇನ್ನೊಂದು ಅಂಶ ಇದೆ, ವಾಕ್ಯಗಳ ರಚನೆಯಲ್ಲಿ, ಪದಗಳ ರಚನೆಯಲ್ಲಿ ಹೇಗೆ ವ್ಯತ್ಯಯಗಳು ಅಥವಾ ತಪ್ಪುಗಳಾಗ್ತವೋ ಗೊತ್ತಾಗದೇ, ಹಾಗೆಯೇ ಅಥವಾ ರೂಢಿಯಿಂದ, ಹಾಗೆ ವಾಕ್ಯಗಳ ರಚನೆಯಲ್ಲೂ ಸಹಿತ ಶುದ್ಧತೆ ಬಹಳ ಮುಖ್ಯ. ಈ ಪದಗಳನ್ನು ವ್ಯಾಕರಣಬದ್ಧವಾಗಿ ನಿಯಮಕ್ಕೆ ಅನುಗುಣವಾಗಿ ಅಲ್ಲಿ ಬಳಸಬೇಕಾಗುತ್ತೆ ಅಥವಾ ಜೋಡಿಸ್ಬೇಕಾಗಿದೆ. ವಾಕ್ಯದಲ್ಲಿ ಕರ್ತೃ ಬರಬೇಕಾ, ಕರ್ಮ ಬರಬೇಕಾ, ಅಥವಾ ಕ್ರಿಯಾ ಆನಂತರ ಬರಬೇಕಾ, ಅಥವಾ ಕ್ರಿಯಾಪದ ಮೊದಲಿರಬೇಕಾ ಅಲ್ವಾ, ಆಮೇಲೆ ಕ್ರಿಯಾ ವಿಶೇಷಣಗಳು ಅಥವಾ ನಾಮವಿಶೇಷಣಗಳು ಅಥವಾ ಅವ್ಯಯಗಳು, ಈ ಪದಗಳು ಎಲ್ಲೆಲ್ಲಿರಬೇಕು, ಮತ್ತು ಲಿಂಗ ಏನು ಕರ್ತೃವಿನ ಏನು ಲಿಂಗದಲ್ಲಿದೆಯೋ ಕ್ರಿಯಾಪದನೂ ಅದೇ ಲಿಂಗದಲ್ಲಿರಬೇಕು, ವಚನದಲ್ಲಿ ಯಾವುದಿದೆಯೋ ಅದೇ ವಚನದಲ್ಲಿರುವ, ಈ ಥರದಲ್ಲಿ ಒಂದು ವಾಕ್ಯಕ್ಕೆ ತನ್ನದೇ ಆದಂಥ ವ್ಯಾಕರಣಬದ್ಧವಾದಂಥ ಶುದ್ಧತೆ ಬಹಳ ಅಗತ್ಯ. ಇದನ್ನು ಸಹಿತ ಭಾಷಾ ಸಾಮರ್ಥ್ಯಕ್ಕೆ ಬಹಳ ಮುಖ್ಯವಾಗಿ ಪರಿಶೀಲನೆ ಮಾಡುವಂಥ 2 ಮುಖ್ಯವಾದಂಥ ಪರಿಕಲ್ಪನೆಗಳು. ಹಾಗಿದ್ದರೆ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡ ಭಾಷಾ ಸಾಮರ್ಥ್ಯದಲ್ಲಿ ಪದಗಳ ರಚನೆಯಲ್ಲಿ ಮತ್ತು ಬರವಣಿಗೆಯಲ್ಲಿ ಆಗುವಂಥ ತಪ್ಪುಗಳು ಏನೇನು ಆಗಿದ್ದರೆ ಅದು ನಮಗೆ ಗೊತ್ತಾದರೆ ಆ ತಪ್ಪುಗಳು ಆಗದಂತೆ ನೋಡ್ಕೋಬೋದು ನಾವು. ಹಾಗೆ ಭಾಷೆ ಬಳಕೆಯಲ್ಲೂ ಸಹಿತ, ಉಚ್ಚಾರದಲ್ಲೂ ಸಹಿತ ಭಾಳಷ್ಟು ತಪ್ಪು ಮಾಡ್ತೀವಿ ನಾವು. ಉದಾಹರಣೆಗೆ ಹಕ್ಕಿ ಹೇಳಬೇಕು, ಹಕ್ಕಿ ಹೇಳೋದೇ ಇಲ್ಲ. ಆ ಮಹಾಪ್ರಾಣ ಅಂದರೆ ಉಸಿರು ನಾಭಿಯಿಂದ ಬರೋದೇ ಇಲ್ಲ ಹೇಳೋದಕ್ಕೆ. ಅಕ್ಕಿ 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 ಆರುತ್ತಿದೆ ನೋಡಿದ್ದೀರಾ ಅಂತಿರ್ತಾರೆ, ನೀವು ನೋಡಿರ್ಬೋದು. ಮತ್ತು ಅಲ್ಪ ಪ್ರಾಣ ಮಹಾಪ್ರಾಣಗಳಂತೂ ಬಿಡ್ರಿ, ಪ್ರಾಣನೇ ಇರೋದಿಲ್ಲ, ಹಂಗಾಗಿದೆ. ಅಂದರೆ ಭಾಷೆ ಅಷ್ಟು ಅಪಭ್ರಂಶ ಆಗ್ತಾಯಿದೆ. ಅದು ಯಾಕೆ ಹಾಗೆ ಅಂದರೆ ಅದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಅನ್ನೋದಷ್ಟೇ, ಇನ್ನೇನಿಲ್ಲ. ಅದು ಚೆನ್ನಾಗಿ ಗೊತ್ತಾಗ್ಬಿಟ್ರೆ ಖಂಡಿತವಾಗೂ ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದೆ ಅಂತ ತಕ್ಷಣ ಅರಿವಿಗೆ ಬರ್ತದೆ. ಇದ್ರ ಬಗ್ಗೆ ನೀವು ಗಮನಿಸಬೇಕು. ಇದು ಬರೀ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಭಾಷಾ ದೃಷ್ಟಿಯಿಂದ, ಬರವಣಿಗೆ ದೃಷ್ಟಿಯಿಂದನೂ ಬಹಳ ಪ್ರಮುಖವಾದಂಥ ಅಂಶ. ಹಾಗಿದ್ದರೆ ಏನು ತಪ್ಪು ಮಾಡ್ತೀವಿ? ಒಂದನೇದು, ಹ್ರಸ್ವಗಳನ್ನು ದೀರ್ಘಗಳನ್ನು ತಪ್ಪಾಗಿ ಬಳಸೋದು. ಈಗ ಎಲ್ಲಿ ಹ್ರಸ್ವ ಇರಬೇಕು, ಎಲ್ಲಿ 1 ಮಾತ್ರೆ ಕಾಲದಲ್ಲಿ ಹೇಳಬೇಕು, ಎಲ್ಲಿ ದೀರ್ಘ ಇರಬೇಕು, ಎಲ್ಲಿ 2 ಮಾತ್ರೆ ಕಾಲದಲ್ಲಿ ಹೇಳಬೇಕು, ಇದ್ರ ಕಲ್ಪನೆ ಇರೋದಿಲ್ಲ. ಗುಡಿಸಿ ಎಲ್ಲಿರಬೇಕು, ಗುಡಿಸಿನ ದೀರ್ಘ ಎಲ್ಲಿರಬೇಕು, ಇದ್ರ ಕಲ್ಪನೆ ಇರೋದಿಲ್ಲ. ತಪ್ಪಾಗಿ ನಾವು ತಪ್ಪಾಗಿ ಬರಿತೀವಿ. ಇದು ಬಹಳ ಮುಖ್ಯವಾಗಿ ಇಲ್ಲಿ ಆಗುವಂಥ ತಪ್ಪುಗಳನ್ನು ಗಮನಿಸಬೇಕು. ಪರೀಕ್ಷೆಯಲ್ಲೂ ಸಹಿತ ಈ ಥರದ ಈ ಗುಣಿತಾಕ್ಷರಗಳ ತಪ್ಪುಗಳನ್ನು ಮಾಡಿ ಅಥವಾ ಹ್ರಸ್ವ ದೀರ್ಘಗಳ ತಪ್ಪುಗಳನ್ನು ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ. ಇದರಲ್ಲಿ ತಪ್ಪಿರುವ ಭಾಗ ಯಾವುದು, ಅಥವಾ ಯಾವುದು ಶುದ್ಧವಾದಂಥ ಭಾಗ, ಅಥವಾ ತಪ್ಪಿದೆಯಾ, ತಪ್ಪಿಲ್ವಾ, ಈ ಥರದಲ್ಲಿ, ಅಥವಾ ಸುಧಾರಣೆ ಬೇಕಾ, ಸುಧಾರಣೆ ಬೇಡವಾ, ಈ ಥರದಲ್ಲಿ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆಗಳನ್ನು ಸಹಿತ ನಿಮ್ಮ ಹತ್ರ ಕೊಟ್ಟು ಚರ್ಚೆ ಮಾಡ್ತೇನೆ ಸ್ನೇಹಿತರೆ. ನೋಡೋಣ. ಇನ್ನೊಂದಿದೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ತಪ್ಪು ಬಳಕೆ. ಅಲ್ಪ ಪ್ರಾಣ ಎಲ್ಲಿ ಬಳಸಬೇಕು, ಮಹಾಪ್ರಾಣ ಎಲ್ಲಿ ಭಾಳ ಕಡೆ ನೋಡಿದ್ದೀನಿ ನಾನು. ಈ ವಿದ್ಯಾರ್ಥಿ
ವಿದ್ಯಾರ್ಥಿ ಅದು ಆ್ಯಕ್ಚುಲಿ ವಿದ್ಯಾರ್ಥಿ ಬರೀತಾರೆ. ಈ ಅಲ್ಲೂ ಧಕ್ಕೂ ಸಹಿತ ಮಹಾಪ್ರಾಣ ಬಳಸ್ತಾರೆ. ತುಂಬ ಎಂಥ ಜನ ಅಂತಲೇ ನಾನು ನೋಡಿದ್ದೀನಿ. ಮಾಸ್ಟರ್ ಡಿಗ್ರಿ ಮಾಡಿದರೆ, KES ಮಾಡಿದ್ದಾರೆ, HMಗಳಾಗಿದ್ದಾರೆ, ಹೈಸ್ಕೂಲ್ಗಳಲ್ಲಿ ಲೆಕ್ಚರ್ಸ್ ಆಗಿದ್ದಾರೆ, ಅವರೂ ತಪ್ಪು ಬರೀತಿದ್ದಾರೆ. ಮಹಾಪ್ರಾಣ ಬರೀತಾರೆ ಅಲ್ವಾ? ಇಂಥವೆಲ್ಲ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗೆ ಲೆಕ್ಕೋ ಬರೀತಾರೆ, ಕಾವತ್ತಲ್ಲ ಅಲ್ಲಿ. ಈ ಥರ ಎಲ್ಲಿ ಅಲ್ಪ ಪ್ರಾಣ ಬಳಸಬೇಕು, ಎಲ್ಲಿ ಮಹಾಪ್ರಾಣ ಬಳಸಬೇಕು, ಇದು ತಪ್ಪು ತುಂಬ ಜನ ಮಾಡ್ತಿದ್ದಾರೆ. ಆ ತಪ್ಪುಗಳು ನೀವು ಮಾಡಬಾರ್ದು. ಆ ತಪ್ಪುಗಳು ಮಾಡ್ತಾಯಿದ್ರೆ ಅದನ್ನು ತಿದ್ದುಕೋಬೇಕು. ಬರುವಂಥ ಪರೀಕ್ಷೆಯಲ್ಲಿ ಆ ಥರ ತಪ್ಪು ಪದ ಬಂದರೆ ಗುರುತಿಸುವಂಥ ಶಕ್ತಿ ನಿಮಗೆ ಆಗಬೇಕು. ಹಾಗೆ ಇನ್ನೊಂದಿದೆ ಅಕಾರ ಹಕಾರ. ಇದ್ದಂಥದ್ದು ತುಂಬ ಅಕಾರ ಹಕಾರ ಬರೆಯುವಂಥದ್ದು. ಲ ಇರೋ ಕಡೆಗೆ ಳ ಇರೋ ಕಡೆಗೆ ಲ ಉಚ್ಚಾರ ಮಾಡುವಂಥದ್ದು. ಇದು ಯಾವುದು ಶ ಈ ಅಕ್ಷರಗಳಂತೂ ಪೂರ್ತಿ ಬಿಡಿ. ಅದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲೆಲ್ಲ ಸುಮಾರು ಕಡೆ ಹೇಳ್ತಿರ್ತಾರೆ, ಹಳ್ಳಿಯಲ್ಲಿ ಎದೆ ಸೀಳಿದ್ರು 3 ಅಕ್ಷರ ಇಲ್ಲಲ್ಲ ನಿನಗೆ ಅಂತ ಮಾತಾಡ್ತಿರ್ತದೆ, ಕೇಳಿದಿರಿ ನೀವು. ಯಾವುದದು 3 ಅಕ್ಷರ ಅಂದರೆ ಸಕ್ಕರೆ ಅಲ್ವಾ? ಸಕ್ಕರೆ, ಸತ್ಯ ಅಲ್ವಾ? ಇವೆಲ್ಲ ಇವು ಅನ್ನೋದು. ಸತೀಶ ಅಲ್ಲ, ಅದು ಮಿಡ್ಶ ಹೇಳ್ತೀವಿ ನಾವು, ಅದಲ್ಲ ಅಲ್ವಾ? ಶಂಕರ ಇದೆ ನಾಲ್ಗೆನ ಮುಳ್ಳಿ ಹೇಳುವಂಥದ್ದು, ಇದು ತಪ್ಪು ಹೇಳ್ತಾರೆ. ಈ ಥರದಲ್ಲಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ. ಇದು ಬಹಳ ಮುಖ್ಯವಾಗಿ ಇದರಲ್ಲಿ ಆಗುವಂಥ ಅಪಭ್ರಂಶಗಳು. ಮತ್ತು ಉಕಾರ ಹುಕಾರ ಮಾಡುವಂಥದ್ದು. ವಾ ಈ ವಂದನೆ ಹೇಳಬೇಕು, ವ ಹೇಳಬೇಕು, ವಂದನೆ ಓ ಹೇಳ್ತಾರೆ. ಆ ಬಾಯಲ್ಲಿ ಆಗುವಂಥ ಆ ಸೌಂಡ್ ಎಲ್ಲಿ ಹುಡ್ತೈತಿ ಅನ್ನೋದ್ರ ಮೇಲೆ ಆ ವ್ಯತ್ಯಾಸ ಏನು ಅಂತ ಗೊತ್ತೆ. ಈಗ ಕೊನೆಗೆ ಎಲ್ಲ ಪತ್ರ ಎಲ್ಲ ಬರೆದಾದ್ಮೇಲೆ ವಂದನೆಗಳು ಅಂತ ಬರಿಬೇಕು. ಅಲ್ಲಿ ಏನು ಬರೀತಾರೆ ಅಂದರೆ ವಂದನೆಗಳು ಅಂತ ಬರೀತಾರೆ. ಅಂದರೆ ಈ ಹೇಳುವಂಥದ್ದಾಗಲಿ ಅದು ಭಾಷೆ ಏನು ಆಲಿಸ್ತಾನ ಅದು ಬರೀತಾನೆ ಬಿಡಿ. ಹಾಗಾಗಿ ಆ ಉಚ್ಚಾರಣೆ ಸರಿ ಮಾಡಬೇಕು, ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಇನ್ನೊಂದು ಗುಣಿತಾಕ್ಷರಗಳ ಬಳಕೆಯಲ್ಲಿ ದೋಷ ಏನು, ಎಲ್ಲಿ ಗುಣಿತ ಗುಣಿಸಿ, ಓತ್ವ, ಔತ್ವ, ಏತ್ವ, ಇಲ್ಲಿ ಆಗುವಂಥ ತಪ್ಪುಗಳು, ಈ ತಪ್ಪುಗಳನ್ನು ಗಮನಕ್ಕೆ ತರ್ತೇನೆ. ಮತ್ತು ಉಪಸರ್ಗಗಳ ತಪ್ಪು ಬಳಕೆ. ಉಪಸರ್ಗಗಳು ಅಂದರೆ ಗೊತ್ತಾಗ್ತದೆ ನಿಮಗೆ, ಈ ಪದಗಳ ಪೂರ್ವದಲ್ಲಿ ಬರೋದು ಅಂದರೆ ಮೊದಲೇ ಬರುವಂಥದ್ದು, ಇದನ್ನು ಉಪಸರ್ಗಗಳು ಅಂತ ಕರಿತೀವಿ. ಈ ಉಪಸರ್ಗಗಳನ್ನು ತಪ್ಪಾಗಿ ಬಳಸುವಂಥದ್ದು, ಎಲ್ಲಿ ಏನು ಬಳಸಬೇಕು ಅನ್ನೋದು ಗೊತ್ತಾಗಿದೆ. ಹಾಗೆಯೇ ರೂಢಿಯನ್ನು ಅನುಸರಿಸಿ ಮಾಡುವ ತಪ್ಪುಗಳು. ಈಗ ಯಾವುದೋ ಒಂದು ಪದ ಹೀಗಿದೆ, ಈಗ ಉದಾಹರಣೆಗೆ ಏಕತೆ ಅಂತ ಇದೆ, ಇನ್ನೊಂದು ಐಕ್ಯ ಅಂತ ಒಂದು ಪದ ಇದೆ. ಇದು ಐಕ್ಯತೆ ಅಂತ ಹೇಳ್ಬಿಡೋದು. ಐಕ್ಯತೆ ಇಲ್ಲ, ಐಕ್ಯ ಅಷ್ಟೇ. ಐಕ್ಯತೆ ಅನ್ನೋದು ಏಕತೆ ಅಂತ ಇದೆ. ಈ ಥರದಲ್ಲಿ ಆಗುವಂಥ ತಪ್ಪುಗಳಿದ್ದಾವೆ, ಇದನ್ನು ಸಹಿತ ನಿಮ್ಮ ಗಮನಕ್ಕೆ ತರ್ತೀನಿ. ಹಾಗೆ ಇನ್ನೊಂದು ಸಂಧಿ ಕಾರ್ಯದಲ್ಲಿ ಆಗುವಂಥ ತಪ್ಪುಗಳು. ಸಂಧಿ ಕಾರ್ಯದಲ್ಲಿ ಏನು ತಪ್ಪಾಗಿದೆ ಅದನ್ನು ಗಮನಿಸದೆ ಪದಗಳಲ್ಲಿ ತಪ್ಪು ಬಳಕೆ. ಅಂದರೆ ಸಂಧಿ ಕಾರ್ಯದಲ್ಲಿ ಶಬ್ದಗಳ ತಪ್ಪು ಬಳಕೆ ಇದು ಒಂದು. ಹಾಗೆ ಸ್ತ್ರೀಲಿಂಗ ಪದಗಳನ್ನು ಬರೆಯುವಾಗ ಅಲ್ಲಿ ತಪ್ಪು ಮಾಡ್ತೀವಿ. ಈಗ ಕವಯಿತ್ರಿ ಬರೀಬೇಕು, ಕವಿಯತ್ರಿ ಬರೆಯುವಂಥದ್ದು ಅಲ್ವಾ? ಈ ಥರದಲ್ಲಿ ಸುಮಾರು ತಪ್ಪಾಗ್ತವೆ. ಅದು ಯಾವುದಾದ್ರು ಅಂತ ನಿಮ್ಮ ಗಮನಕ್ಕೆ ತರ್ತೀನಿ. ಹಾಗೆ ಇನ್ನೊಂದು ಅನಾವಶ್ಯಕ ಅಕ್ಷರಗಳನ್ನು ಬಳಸುವಂಥದ್ದು, ಅಲ್ಲಿ ಅಗತ್ಯ ಇರೋದಿಲ್ಲ ಆ ಅಕ್ಷರನ ಬಳಸುವಂಥದ್ದು. ಇಷ್ಟು ಅಂಶಗಳನ್ನು ನಾನು ಕನ್ನಡ ಭಾಷೆಯಲ್ಲಿ ಪದ ಸಂಪದದಲ್ಲಿ ಆಗುವಂಥ ತಪ್ಪುಗಳನ್ನು ಗುರುತಿಸಿದರೆ ಇಂಥ ಒಂದು 8ರಿಂದ 10 ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಂದರೆ ಇದರಲ್ಲಿ ಯಾವ್ದಾರ ಒಂದು ಅಂಶ ಅಥವಾ ಎಲ್ಲ ಒಂದು 3-4 ಅಂಶಗಳು ಸೇರಿಕೊಂಡು ಆ ಥರ ಪ್ರಶ್ನೆ ಕೇಳ್ಬೋದು. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಿ ನೀವು ಇದರ ಒಂದು ಅರ್ಥವನ್ನು ಮಾಡಿಕೊಂಡು ಸಾಮರ್ಥ್ಯವನ್ನು ಪಡ್ಕೊಂಡು ತಪ್ಪಿಲ್ಲದಂತೆ ಉತ್ತರವನ್ನು ಬರೆಯುವಂಥದ್ದು ಮತ್ತು ತಪ್ಪುಗಳನ್ನು ಗುರುತಿಸಿ ತಿದ್ದುವಂಥ ಸಾಮರ್ಥ್ಯ ನಿಮಗಾಗಲಿ ಅಂತ ಆಶಯ ನಂದು. ಸ್ನೇಹಿತರೆ, ಈಗ ನಾನು ಈ ಹ್ರಸ್ವ ಇರುವಂಥ ಕಡಿಕೆ ದೀರ್ಘ ಬಳಸುವಂತಹ ಸನ್ನಿವೇಶಗಳು ಅಂಥ ಪದಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ರೂಢಿಯಿಂದಾಗಿ ಏನಾಗ್ತೈತಿ ಅಂದರೆ ಹ್ರಸ್ವ ಬಳಸಬೇಕಲ್ಲಿ ಅದನ್ನು ದೀರ್ಘವಾಗಿ ಬಳಸ್ತಾ ಇರ್ತಾರೆ, ಅಥವಾ ದೀರ್ಘ ಬಳಸಬೇಕು ಅಲ್ಲಿ ಹ್ರಸ್ವವಾಗಿ ಬಳಸ್ತಾರೆ. ಈ ಥರದಲ್ಲಿ ಪದದಲ್ಲಿ ಆಗುವಂಥ ವ್ಯತ್ಯಾಸ ಇದೆ. ಇದರಿಂದ ಏನಾಗ್ತದೆ, ಅದರ ಅರ್ಥ ಕೆಟ್ಟೋಗ್ಬಿಡುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಅರ್ಥನೂ ಕೆಡುತ್ತೆ, ಭಾಷೆ ತಪ್ಪಾಗ್ತೈತಿ. ಉದಾಹರಣೆಗೆ ನೋಡ್ತಾ ಇದ್ದೀರಿ ನೀವು, ಅಲ್ಲಿ ದೀರ್ಘದ ಹ್ರಸ್ವವಾಗಿ ಬಳಸ್ತಾ ಇದ್ದಾರೆ ಅಥವಾ ಹ್ರಸ್ವ ಇರೋದು ದೀರ್ಘವಾಗಿ ಬಳಸ್ತಾ ಇದ್ದಾರೆ. ಇಲ್ಲಿ ದೀರ್ಘ ಬಳಸಬೇಕು, ಅದನ್ನು ನಾವು ಹ್ರಸ್ವವಾಗಿ ಬಳಸ್ತಾ ಇದ್ದೀವಿ. ಈ ಥರದಲ್ಲಿ ಆಗುವಂಥ ತಪ್ಪುಗಳು ನೋಡೋಣ. ಹೀಗೆ ಇಲ್ಲಿ ಅವಶ್ಯಕ ಅಂತ ಬಳಸಬೇಕು, ಅವಶ್ಯಕ ಅಂತ ಬಳಸಬೇಕು. ಅದನ್ನೇನು ಮಾಡಿದ್ದಾರೆ,
ಅವಶ್ಯಕ ಅಂತ ಬಳಸೋದನ್ನು ಅವಶ್ಯಕ ಅಂತ ಬಳಸ್ಬಿಡ ಅಲ್ವಾ. ಅವಶ್ಯಕತೆ ಅಲ್ಲ ಅದು, ಅಥವಾ ಅವಶ್ಯ ಅಲ್ಲ ಅದು, ಅವಶ್ಯಕ ಅಲ್ಲ, ಅವಶ್ಯಕತೆ ಆ ದೀರ್ಘ ಬರಬೇಕು. ಆದರೆ ಏನು ಮಾಡ್ತೀವಿ ನಾವು ಅನ್ನೋದು ರಸ್ವವನ್ನು ಬಳಸ್ತೀವಿ. ನಿರೋಗಿ ಅಂದರೆ ರೋಗ ಇಲ್ಲದನ್ನು ನಿರೋಗಿ ಬಳಸಬೇಕು, ಇದು ನಿರೋಗಿ ಬಳಸ್ತಾರೆ, ತುಂಬ ಬಳಕೆ ಆಗ್ತಾ ಇದೆ. ಹಾಗೆ ಸಸ್ಯಾಹಾರ ಅಂತ ಬಳಸಬೇಕು, ಸಸ್ಯಾಹಾರ ನೋಡ್ರಿ, ಇಲ್ಲಿ ಸಸ್ಯ ಪ್ಲಸ್ ಆಹಾರ ಸಸ್ಯಾಹಾರ ಆಗಬೇಕು ಅಲ್ವಾ. ಇದು ಸಸ್ಯಾಹಾರ ಅಂತ ಬಳಸ, ಸಸ್ಯಾಹಾರ ಹೋಟೆಲ್, ಸಸ್ಯಾಹಾರ ಸಾಮಗ್ರಿಗಳು ಅಂತ. ಈ ಸಸ್ಯಾಹಾರ ಅಲ್ಲ, ಸಸ್ಯಾಹಾರ ಆಗಬೇಕು. ಸಸ್ಯಾಹಾರ ತಪ್ಪಾಗ್ಬಿಡುತ್ತೆ ಪದ, ಇದು ತಪ್ಪಾಗಿ ಬಳಸ್ತೀವಿ. ಆಮೇಲೆ ಹಾಗೆಯೇ ಸೂಕ್ಷ್ಮಾತಿ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ ಬರಬೇಕು. ಸೂಕ್ಷ್ಮ ಅಂದರೆ ಮುಗೀತು. ಅತೀ ಸೂಕ್ಷ್ಮ ಅನ್ನೋ ಇನ್ನೊಂದು ಪದ ಇದೆ, ಸೂಕ್ಷ್ಮ ಒಂದು, ಅತೀ ಸೂಕ್ಷ್ಮ ಒಂದು. ಅವೆರಡನ್ನೂ ಸೇರಿಸಿದಾಗ ಸೂಕ್ಷ್ಮಾತಿ ಸೂಕ್ಷ್ಮ ಆಗಬೇಕು. ಇಲ್ಲೇನಾಗ್ಬಿಡುತ್ತೆ, ನಾವು ತಪ್ಪಾಗಿ ಬಳಸೋದೆ, ರಸವಾಗಿ ಬಳಸೋದೇನು ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಬಳಸ್ಬಿಡ್ತೀವಿ. ಅಲ್ಲಿ ಅತೀ ಅನ್ನೋ ಪದ ತಪ್ಪಾಗ್ಬಿಡುತ್ತೆ ಅಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿ ಈ ಥರದ ತಪ್ಪುಗಳಿದೆ. ಹಾಗೆ ಪೊಲೀಸ್ ಆಗಬೇಕು, ಪೊಲೀಸ್ ಅಂತ ಬಳಸುವಂಥದ್ದು. ಈ ಥರದಲ್ಲಿ ಸುಮಾರಷ್ಟು ತಪ್ಪುಗಳು ನಾವು ಬಳಸ್ತಾ ಇದ್ದೇವೆ. ಈ ತಪ್ಪುಗಳು ಆಗದಂತೆ ನಾವು ಗಮನಿಸಬೇಕು. ಇದನ್ನು ಮತ್ತೆ ನೀವು ಇಂಥ ಪದಗಳನ್ನು ಎಲ್ಲೆಲ್ಲಿ ಸಿಗ್ತವೆ ಇದನ್ನು ಸ್ವಲ್ಪ ಗಮನಿಸ್ರಿ. ನಿಮಗೆ ಹೆಂಗೆ ಇದು ಶುದ್ಧ ಅನ್ನೋದು ಹೆಂಗೆ ಗೊತ್ತಾಗುತ್ತೆ, ಇದು ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟಾಗಿ. ಕನ್ನಡ ಶಬ್ದಗಳ ನಿಘಂಟು ಇದೆ, ಕನ್ನಡ ನಿಘಂಟು ಅಂತ. ಹಾಗೆ ಕನ್ನಡ ಶಬ್ದಗಳ ಅರ್ಥಕೋಶ ಅಂತ ಇದೆ, ಅದನ್ನು ನೀವು ಸ್ವಲ್ಪ ಬಳಸ್ಕೋಬೋದು. ಯಾವ ಪದ ತಪ್ಪಿದೆ ಅಂತಂದು ನಿಮಗೆ ಡೌಟ್ ಬಂತು ಅಂದ ತಕ್ಷಣ ಅದನ್ನು ನೀವು ಆ ಶಬ್ದದ ಕೋಶದಲ್ಲಿ ನೋಡಿದರೆ ಶುದ್ಧ ಯಾವುದು ಅಂತ ಗೊತ್ತಾಗ್ತೈತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅವೆಲ್ಲ ಭಾಳ ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ. ಅದನ್ನು ನೀವು ಗಮನಿಸಿ ಶುದ್ಧತೆಯನ್ನು ನೀವು ಕಾಪಾಡ್ಕೋಬೋದು ಭಾಷೆಯಲ್ಲಿ. ಹಾಗೆ ಇನ್ನೊಂದು ಅಂಶಗೆ ಹೇಳಿದೆ ನಾನು, ಏನು ಎಲ್ಲಿ ಋಸ್ವ ಇದೆ ಅದನ್ನು ದೀರ್ಘ ಬಳಸುವಂಥದ್ದು ಅಂತ. ಅಲ್ಲಿ ದೀರ್ಘ ಇರೋದನ್ನು ಋಸ್ವ ಬಳಸಿರೋದನ್ನು ನೋಡಿದ್ವಿ. ಈಗ ಇಲ್ಲಿ ಗೂಢಚಾರ ಅಷ್ಟೇ, ಗೂಢಾಚಾರ ಅಲ್ಲ, ಅದು ಗೂಢಚಾರ ಈಗ ಗೂಢಚಾರ, ಇವನು ಗೂಢಾಚಾರ ಅಲ್ಲ. ಹಾಗಾಗಿ ಇಲ್ಲಿ ಗೂಢ ಪ್ಲಸ್ ಚಾರ, ಗೂಢಾಚಾರ ಅಲ್ಲ, ಗೂಢಚಾರ ಅಷ್ಟೇ. ಇದನ್ನು ಗಮನಕ್ಕೆ ಇಟ್ಕೊಳ್ಳಿ. ಮತ್ತು ಜಾತ್ಯತೀತತೆ ಬಳಸ್ತೀವಿ. ಬಹಳ ಇಂಪಾರ್ಟೆಂಟಾಗಿ ಈ ಪದಗಳು ನಿಮ್ಮ ಪ್ರಶ್ನೆಯಲ್ಲಿ ಅಥವಾ ಪತ್ರಿಕೆಯಲ್ಲಿರುವಂಥ ಪದಗಳನ್ನೇ ನಿಮಗೆ ಹೆಚ್ಚು, ಇದು ಬಳಕೆಯಲ್ಲಿರುವಂಥ ಪದಗಳನ್ನೇ ಹೆಚ್ಚು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಜಾತಿ ಪ್ಲಸ್ ಅತೀತತೆ ಅನ್ನೋ ಪದ, ಜಾತಿ ಪ್ಲಸ್ ಅತೀತತೆ, ಜಾತ್ಯತೀತತೆ ಜಾತ್ಯಾತೀತತೆ ಆಗೋದಿಲ್ಲ. ಜಾತಿ ಅರ್ಥಾತ್ ಅಂತ ಅನ್ಕೊತೀನಿ. ಇಲ್ಲಿ ಯಾವತ್ತಿಲ್ಲ, ಈ ಕಾರ ಈ ಸ್ವರ ಅಂದರೆ ಈ ಅನ್ನೋದು ಸ್ವರ ಅಂತ್ಯ ಆಗಿದೆ. ಅತೀತತೆ ಮುಂದಕ್ಕೆ ಆ ಅನ್ನೋದು ಬಂದಿದೆ. ಈ ಕಾರಕ್ಕೆ ಆಕಾರ ಪರವಾದಾಗ ಯಕಾರ ಆದೇಶವಾಗಿ ಬಂದರೆ, ಇದು ಒತ್ತಕ್ಷರವಾಗಿದ್ದರೆ ಇದು ಎಣ್ ಸಂಧಿಗಳಲ್ಲಿ ಇದನ್ನು ಪರಿಚಯ ಮಾಡಿಸಿದ್ದೀನಿ ನಾನು. ಇನ್ನೊಂದ್ಸರಿ ಆ ವಿಡಿಯೋನ ಇನ್ನೊಂದ್ಸರಿ ಗಮನಿಸ್ರಿ, ತರಗತಿಯನ್ನು ನೋಡಿ. ಅಂದರೆ ಜಾತ್ಯತೀತತೆ ಆಗಬೇಕು, ಜಾತ್ಯಾತೀತತೆ ಅಂತ ಬಳಸ್ತೀವಿ, ಇದು ತಪ್ಪು. ಹಾಗೆಯೇ ನಾಗರಿಕತೆ ಅಥವಾ ನಾಗರಿಕ ಅಷ್ಟೇ, ಇವನು ನಾಗರಿಕ ಅಲ್ಲ. ಭಾಳ ಕಡೆಗೆ ನಾಗರಿಕ ಅಂತಂದೇ ಬಳಸ್ತೀವಿ, ನಾಗರಿಕ ಅಷ್ಟೇ. ನಾವೆಲ್ಲ ಈ ಭಾರತದ ನಾಗರಿಕರು ಅಲ್ವಾ, ಅರ್ಥ ಆಗತ್ತಾ? ಅಂದರೆ ನಾಗರಿಕರು ಅಂತ ಹೇಳ್ತೇವ, ತಪ್ಪಾಗುತ್ತೆ ಅಲ್ವಾ. ಇದು ಆಗುವಂಥ ತಪ್ಪು, ಬರವಣಿಗೆಯಲ್ಲಿ ಆಗುವಂಥ ತಪ್ಪುಗಳು. ಹಾಗೆ ಸಾಮಗ್ರಿ ಅಷ್ಟೇ, ಸಾಮಗ್ರಿ ಅಲ್ಲ. ನೋಡ್ರಿ, ಸುಮಾರು ಕಡೆ ಈ ಪದವನ್ನು ನಾವು ಎಷ್ಟು ತಪ್ಪು ಮಾಡ್ತೀವಿ ಅಂತ ಗಮನಿಸ್ಬೇಕು. ಸಾಮಗ್ರಿಗಳನ್ನು ಒದಗಿಸಿದರು ಅಲ್ವಾ. ಈಗ ಏನು ಕರೋನಾ ಬಂದಿರೋದ್ರಿಂದ ಅಸಮರ್ಥರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಆಹಾರ ಸಾಮಗ್ರಿಗಳನ್ನು ಒದಗಿಸಿದರು ಅಲ್ಲ. ಈ ಥರದಲ್ಲಿ ಪ್ರಶ್ನೆ ಇರುತ್ತೆ, ಸ್ವಲ್ಪ ಇದನ್ನು ಗಮನಿಸಿರಿ. ಸಾಮಗ್ರಿ ಅನ್ನೋದು ರೂಢಿಗತವಾಗಿ ನಾವು ತಪ್ಪನ್ನು ಬಳಕೆ ಮಾಡ್ತಿದ್ದೀವಿ, ಅದು ತಪ್ಪು. ಸಾಮಗ್ರಿ ಅಷ್ಟೇ, ಹ್ರಸ್ವ ಇರಬೇಕು, ದೀರ್ಘ ಬಳಸ್ತಾ ಇದ್ದೇವೆ. ಹಾಗೆ ಸಾದೃಶ್ಯತೆ ಅಲ್ಲ, ಬಹಳ ಕಡೆಗೆ ಇದನ್ನು ಬಳಕೆ ಮಾಡ್ತೀವಿ. ಸಾದೃಶ್ಯತೆಯನ್ನು ಬಳಕೆ ಮಾಡ್ತೀವಿ, ತಪ್ಪು. ಸದೃಶ್ಯತೆ, ಸತ್ ಪ್ಲಸ್ ದೃಶ್ಯ, ಸದೃಶ್ಯ ಅಲ್ವಾ, ಸಾದೃಶ್ಯ ಅಂತ ಅಲ್ಲ. ಅಂದರೆ ಪದವನ್ನು ಹೇಗೆ ಹುಟ್ಟಿದೆ ಅಂತ ನಾವು ಅದನ್ನು ವಿಂಗಡಿಸಿ ಅಥವಾ ವಿಭಜಿಸಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಶುದ್ಧತೆ ಏನು ಅಂತ.
ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಸರಿ ಹೇಳ್ತೀನಿ, ಕನ್ನಡ ನಿಘಂಟು ಇದನ್ನು ಸ್ವಲ್ಪ ಬಳಸ್ಕೋಬೋದು. ಪದಗಳನ್ನು ನೀವು ಯಾವುದು ಶುದ್ಧ ಅಂತ ನೋಡೋದಕ್ಕೆ ಅದರಲ್ಲಿ ಸ್ವಲ್ಪ ನೀವು ಫಾಲೋ ಮಾಡ್ಬೋದು ಅಥವಾ ಬಳಸ್ಕೋಬೋದು. ಓಕೆ, ಇನ್ನೊಂದು ಈಗ ಮುಂದಿನ ಇನ್ನೊಂದು ಪೊಲೀಸ್ ಅಂತ ನಾವು ಬಳಸಬೇಕು. ಪೊಲೀಸ್ ಅಂತ ತಪ್ಪಾಗಿ ಬಳಸ್ತೇವೆ, ದೀರ್ಘ ಇಲ್ಲ, ಪೊಲೀಸ್ ಅಷ್ಟೇ ಆಯಿತು. ಹಾಗೆ ಪೊಲೀಸ್ ಅಂತ ಬಳಸಬಾರ್ದು. ಇದು ಅನ್ಯ ಭಾಷೆಯಿಂದ ಬಂದರೂ ಸಹಿತ ಅಲ್ಲಿ ಏನೋ ಆ ಭಾಷೆಗೆ ಧ್ವನಿ ಇದೆ ಅಥವಾ ಅದು ಶಬ್ದ ಇದೆ, ಅದೇ ಶಬ್ದವನ್ನು ನಾವು ಇಲ್ಲಿ ಕನ್ನಡದಲ್ಲೂ ಬಳಸಬೇಕಾಗುತ್ತಲ್ವ. ಆ ಧ್ವನಿಗೆ ತಕ್ಕದಾದಂಥ ಆ ಒಂದು ಲಿಪಿಯನ್ನು ಕೊಡಬೇಕಾಗುತ್ತಲ್ಲ, ಇಲ್ಲ ಅಂದರೆ ಆ ಭಾಷೆ ತಪ್ಪಾಗಿ ಉಚ್ಚಾರ ಆದಂಗೆ ಆಗುತ್ತೆ ಸ್ನೇಹಿತರೆ. ಈಗ ನಾನು ಒಂದು ಪರಿಕಲ್ಪನೆ ಅಂದರೆ ಭಾಷಾ ಶುದ್ಧತೆಯಲ್ಲಿ ಅಂದರೆ ಬರುವಂಥ ಅಕ್ಷರಗಳ ರಚನೆಯಲ್ಲಿ ಮತ್ತು ಭಾಷೆಯ ಬಳಕೆಯಲ್ಲಿ ಆಗುವಂಥ ಪದಗಳ ಬಳಕೆಯಲ್ಲಿ ಆಗುವಂಥ ತಪ್ಪುಗಳಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಹ್ರಸ್ವ ಇರೋ ಕಡೆಗೆ ದೀರ್ಘ ಇರೋ ಕಡೆಗೆ ಹ್ರಸ್ವ ಬಳಸುವಂಥ ತಪ್ಪನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈಗ ಇನ್ನೊಂದು ಪರಿಕಲ್ಪನೆ, ಅಲ್ಪ ಪ್ರಾಣ ಮಹಾಪ್ರಾಣಗಳ ತಪ್ಪುಗಳು ಹೇಗಾಗ್ತಿದ್ದಾವೆ ಅಂತ. ಎಲ್ಲಿ ಅಲ್ಪ ಪ್ರಾಣ ಇರುತ್ತೆ ಅಲ್ಲಿ ಮಹಾಪ್ರಾಣ, ಎಲ್ಲಿ ಮಹಾಪ್ರಾಣ ಇರುತ್ತೆ ಅಲ್ಲಿ ಅಲ್ಪ ಪ್ರಾಣವನ್ನು ಬಳಸ್ತಾ ಇದ್ದೇವೆ. ಇದು ತಪ್ಪು. ಇದು ತುಂಬ ಕಡೆ ಇದೆ. ಎಷ್ಟು ಜನಕ್ಕಿದೆ ಅಂತಂದರೆ ಎಲ್ಲ ವಿದ್ಯಾವಂತರಿಗೂ ಸಹಿತ ಸುಮಾರಷ್ಟು ಒಂದು 40-50% ಅಷ್ಟು ಜನ ಇದನ್ನು ತಪ್ಪು ಮಾಡ್ತಿದ್ದಾರೆ. ಈ ತಪ್ಪುಗಳು ನಿಮ್ಮ ಗಮನಕ್ಕೆ ಬಂದು ಶುದ್ಧ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಇನ್ನೊಂದು, ಇಲ್ಲಿ ಉಚ್ಚ ನ್ಯಾಯಾಲಯ ಬಳಸಬೇಕು ಆ್ಯಕ್ಚುಲಿ ಅಲ್ವಾ. ಸ್ವಚ್ಛ ಅಂತ ಬಳಸ್ತೇವೆ, ಸ್ವಚ್ಛ ಪರಿಸರ. ಅಲ್ಲಿ ಮಹಾಪ್ರಾಣ ಅಲ್ಲಿ ಬೇಕಾಗಿಲ್ಲ ಅಲ್ವಾ, ಇಲ್ಲಿ ಮಹಾಪ್ರಾಣ ಬೇಕು. ಉಚ್ಚ ನ್ಯಾಯಾಲಯ, ಉಚ್ಚ ಶ್ರೇಷ್ಠ ಅಂತ, ಅಲ್ಲಿ ಮಹಾಪ್ರಾಣ ಬೇಕು. ಉಚ್ಚ ಬಳಸ್ತೀವಿ ನಾವು. ಉಚ್ಚ ನ್ಯಾಯಾಲಯ ಅಥವಾ ಉಚ್ಚ ಸ್ಥಾನ ಅಲ್ಲ, ಉಚ್ಚ ಛ ಮಹಾಪ್ರಾಣ ಇರಬೇಕು. ಇದು ಅಲ್ಪ ಪ್ರಾಣ ಇರೋ ಕಡೆಗೆ ನಾವು ಮಹಾಪ್ರಾಣ ಬಳಸೋದು, ಮಹಾಪ್ರಾಣ ಇರೋ ಕಡೆಗೆ ಅಲ್ಪ ಪ್ರಾಣ ಬಳಸೋ ತಪ್ಪನ್ನು ನೋಡ್ತಾ ಇದ್ದೇವೆ. ಹಾಗೆ ಉಚ್ಚ. ಹಾಗೆ ಇನ್ನೊಂದು ನಿರ್ದೇಶಕ, ಅಲ್ಲಿ ನಿರ್ದೇಶಕ ಸಾಕು, ಅಲ್ಲಿ ಮಹಾಪ್ರಾಣ ಬೇಡ, ಆದರೆ ನಿರ್ದೇಶಕ ಅಂತ ಮಹಾಪ್ರಾಣ ಬಳಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ಗೋಧಿ ಅಷ್ಟೇ, ಗೋಧಿ ಅಲ್ಲ, ಗೋಧಿ ಅಷ್ಟೇ. ಹಾಗೆ ವಿದ್ಯಾಸಂಸ್ಥೆ, ವಿದ್ಯಾರ್ಥಿ ಅಂತ ಹೇಳಬೇಕಾದ್ರೂ ಅಷ್ಟೇ, ಇಲ್ಲಿ ದಕ್ಕೆ ಯಾವತ್ತು ಅನ್ನೋದು ಮಹಾಪ್ರಾಣ ಅಲ್ಲ, ಆದರೆ ಮಹಾಪ್ರಾಣವನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ದೀವಿ, ಅದು ಬಳಸೋಂಗಿಲ್ಲ. ವಿದ್ಯಾಸಂಸ್ಥೆ ಅಲ್ಲ, ವಿದ್ಯಾಸಂಸ್ಥೆ ಇದಾಗಬೇಕು. ಹಾಗೆಯೇ 9 ಬಳಸ್ತಾರೆ ಭಾಳ ಕಡೆಗೆ. 9 ಮಹಾಪ್ರಾಣ ಅಲ್ಲ, 9 ಅಷ್ಟೇ. ಆಮೇಲೆ ಇನ್ನೊಂದು, ಇದಂತೂ ತುಂಬ ನಿಮಗೆ ಬಂದೇ ಬರುತ್ತೆ, ಎಲ್ಲ ಪರೀಕ್ಷೆಗಳಲ್ಲೂ ಕೇಳುವಂಥದ್ದು, ಕ್ರೋಢೀಕರಣ. ಕ್ರೋಢಿ ಮಹಾಪ್ರಾಣ ಅಲ್ಲ, ಕ್ರೋಢೀಕರಣ ಮಾಡಬೇಕು. ಕ್ರೋಢೀಕರಣ ಮಾಡೋದು ಅಂತಲ್ಲ, ಬರವಣಿಗೆಯಲ್ಲಿ ಡಿಗೆ ಮಹಾಪ್ರಾಣ ಬರೆಯುವಂಥ ಒಂದು ರೂಢಿ ಬಂದ್ಬಿಟ್ಟಿದೆ, ಇದು ತಪ್ಪು. ಹಾಗೆ ಇನ್ನೊಂದು ಶಾಖಾಹಾರ ಅಲ್ಲ, ಶಾಖ ಅಂದರೆ ಅರ್ಥ, ಶಾಖ ಅಂತಂದರೆ ಸಸ್ಯ ಅಂತ ಅರ್ಥ, ಶಾಖ ಅಂದರೆ ಬಿಸಿ ಅಂತ ಅರ್ಥ ಅಲ್ವಾ. ನಾವು ಬಳಸುವಾಗ ಶಾಖಾಹಾರ ಅಂತ ಬಳಸ್ತಾರೆ ಭಾಳ ಕಡೆಗೆ, ಹೇಳುವಾಗೂ ತಪ್ಪು ಹೇಳ್ತಾರೆ. ಶಾಖಾಹಾರ ಶಾಖ ಅಲ್ಲ, ಇದು ನಮ್ಮ ಗಮನಕ್ಕೆ ಬರಬೇಕು. ನೋಡಿ, ಈ ತಪ್ಪುಗಳು ಏನಾಗ್ತಿದ್ದಾವೆ ಇದು ನೀವು ಗಮನಿಸಿ ತಪ್ಪು ಆಗದಂತೆ ನೋಡ್ಕೋಬೇಕು. ಅಥವಾ ಪದಗಳಲ್ಲಿ ತಪ್ಪು ಬಂದಿದ್ದರೆ, ವಾಕ್ಯದಲ್ಲಿ ತಪ್ಪು ಬಂದಿದ್ದರೆ ಗುರುತಿಸಕ್ಕೆ ಬರಬೇಕು ನಿಮಗೆ. ಅಂದರೆ ಅಲ್ಪ ಪ್ರಾಣ ಇರೋ ಕಡೆಗೆ ಮಹಾಪ್ರಾಣವನ್ನು ನಾವು ತಪ್ಪಾಗಿ ಬಳಸ್ತಾ ಇದ್ದೇವೆ. ಹಾಗೆ ಇನ್ನೊಂದು, ಮಹಾಪ್ರಾಣ ಇರೋ ಕಡೆಗೆ ಇರಬೇಕು, ಆದರೆ ಅಲ್ಪ ಪ್ರಾಣ ಬಳಸ್ತಾ ಇರುವುದು. ಸ್ವಚ್ಛ, ಅಲ್ಲಿ ಮಹಾಪ್ರಾಣ ಬರಬೇಕು, ಸ್ವಚ್ಛ ಅಲ್ಲಿ ಅಲ್ಪ ಪ್ರಾಣ ಬಳಸ್ತಾ ಇದ್ದೀವಿ, ತಪ್ಪು. ಉಚ್ಚ ಮಹಾಪ್ರಾಣ ಬಳಸಬೇಕು, ಉಚ್ಚ ಅಂತ ಬಳಸ್ತೇವೆ. ಇದು ಬರುವಂಥ ತಪ್ಪುಗಳಲ್ಲಿ ಮಹಾಪ್ರಾಣ ಇರೋ ಕಡೆಗೆ ಅಲ್ಪ ಪ್ರಾಣ ಇರೋ ಕಡೆಗೆ ಮಹಾಪ್ರಾಣನ ತಪ್ಪಾಗಿ ಬಳಸ್ತೀವಿ. ಹಾಗಾಗಿ ಇನ್ನೊಂದು, ಕನಿಷ್ಠ ಬಳಸಬೇಕು, ಮಹಾಪ್ರಾಣ ಬಳಸಬೇಕು. ಶಕ್ಕೆ ಟವತ್ತು ಮಹಾಪ್ರಾಣ ಇರಬೇಕು, ಆದರೆ ಕನಿಷ್ಠ ಅಂತ ಅಲ್ಪ ಪ್ರಾಣ ಬಳಸ್ತಾರೆ, ಇದು ತಪ್ಪು. ಹಾಗೆ ಅಸ್ಥಿ ಪಂಜರ ಅಂತ ಹೇಳಿದ್ರೆ, ಅಲ್ಲಿ ಸಿಗೆ ಥಾವತ್ತು ಕೊಟ್ಟಿದ್ದಾರಲ್ಲ, ಮಹಾಪ್ರಾಣ ಥಾವತ್ತು ಕೊಡಬೇಕು. ಅದೇ ಇನ್ನೊಂದಿದೆ, ಆಸ್ತಿ ಬರಿಬೇಕು. ಆಸ್ತಿ ಅಂತಂದರೆ ಜಮೀನು ಅಥವಾ ಈ ಥರದಲ್ಲಿ ಅಲ್ವಾ. ಆಸ್ತಿ ಅನ್ಬೇಕಾದ್ರೆ ಅಲ್ಲಿ ಆ ದೀರ್ಘ ಸಿಗೆ ಅಲ್ಪ ಪ್ರಾಣ ಕೊಡಬೇಕಲ್ಲಿ, ಅಲ್ಪ ಪ್ರಾಣ ತಾವತ್ತನ್ನು ಕೊಡಬೇಕು. ಈ ವ್ಯತ್ಯಾಸ ಸರಿಯಾದಂಥ ಸ್ಪಷ್ಟ ಇಲ್ಲ ಅಂದರೆ ಕನ್ಫ್ಯೂಸ್ ಆಗಿ ತಪ್ಪಾಗಿ ಬಳಸ್ತೀವಿ. ಅಸ್ಥಿ ಅಂದರೆ ಮೂಳೆ ಅಂತ ಅರ್ಥ ಅಲ್ವಾ, ಈ ಅಸ್ಥಿ ಪಂಜರ ಅಂತ ಕರಿತೀವಿ. ಹಾಗೆ ಆಸ್ತಿ ಅಲ್ವಾ, ಆಸ್ತಿಗೂ
ಅಸ್ಥಿಗೂ ವ್ಯತ್ಯಾಸ ಇದೆ. ಅಸ್ಥಿ ಅಂತ ಬರೆಯೋದಕ್ಕೆ ಇದು ನಾವು ಮಹಾಪ್ರಾಣ ಬರೀಬೇಕು. ಬಹಳ ಕಳಿಕೆ ಇದನ್ನು ತಪ್ಪಾಗಿ ಬಳಸ್ತಿದ್ದಾರೆ. ಮತ್ತು ಧಾರಾವಾಹಿ ಅಂತ ಬಳಸ್ತೀವಿ ನಾವು. ಧಾರಾವಾಹಿ ಅಲ್ಲ, ಧಾರಾವಾಹಿ. ಮಹಾಪ್ರಾಣ, ವಾಹಿ ಧಾರಾವಾಹಿ. ಧಾರಾವಾಹಿ ಬಳಸ್ತಾರೆ, ಇದು ತಪ್ಪು ಬಳಸುವಂಥದ್ದು. ಇದು ಸ್ಪಷ್ಟ ಆಯ್ತು ಅಂತಂದು. ಹಾಗೆ ಪಥ್ಯ ಮಾಡೋದು ಅಂದರೆ ಪಥ್ಯ ಅಂದರೆ ಇಂಥ ತಿನ್ನಬಾರ್ದು, ಈಗ ಅಲರ್ಜಿ ಇರೋರಿಗೆಲ್ಲ ಇಂಥ ತಿನ್ನಬಾರ್ದು ಅಂತ ಪಥ್ಯ ಮಾಡಿಸ್ತಾರೆ. ಇದು ಪಥ್ಯ ಹೇಳ್ತಾರೆ. ಇತ್ತಕ್ಕೆ ಅಲ್ಪ ಪ್ರಾಣತಾಕ್ಕೆ ಯಾವತ್ತನ್ನು ಕೊಡ್ತಾರೆ. ಮಹಾಪ್ರಾಣತಾವನ್ನು ಬಳಸಬೇಕು, ಅಲ್ಲಿ ಅಲ್ಪ ಪ್ರಾಣವನ್ನು ಬಳಕೆ ಮಾಡೋದು ರೂಢಿಗತವಾಗಿ ತಪ್ಪಾಗಿ ಬಳಸ್ತೀವಿ. ವಿಫಲ, ಫಲ ಇಲ್ಲ ಅಂತ ಅರ್ಥ. ಇದು ವಿಫಲ ಅಂತ ಹೇಳ್ತೀವಿ. ವಿಫಲ ತುಂಬ ಬಳಕೆ ಮಾಡ್ತಾರೆ ಇದು ಅಲ್ವಾ, ಇದು ಸಹಿತ ತಪ್ಪು. ಇನ್ನೊಂದು ಪ್ರಧಾನ ನೋಡ್ರಿ, ಪ್ರಧಾನ ಅನ್ನೋದಕ್ಕೂ ಪ್ರಧಾನ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಪ್ರಧಾನ ಅಂದರೆ ಶ್ರೇಷ್ಠ, ಮೇಲದ್ದು, ಮುಖ್ಯವಾದದ್ದು ಅಂತ. ಪ್ರಧಾನ ಅಂದರೆ ಕೊಡು ಅಂತ ಅರ್ಥ. ಎಲ್ಲಿ ಅಲ್ಪ ಪ್ರಾಣ ಬಳಸ್ಬೇಕು, ಎಲ್ಲಿ ಮಹಾಪ್ರಾಣ ಬಳಸ್ಬೇಕು, ಇದು ಭಾಳ ಮುಖ್ಯ. ಈಗ ಬಹುಮಾನಗಳನ್ನು ಪ್ರಧಾನ ಮಾಡಿದರು ಅಂತ ಅಲ್ಲ, ಅಲ್ಲಿ ಪ್ರದಾನ ಮಾಡಿದರು, ಅಲ್ಲಿ ಅಲ್ಪ ಪ್ರಾಣ ಬಳಸಬೇಕು. ಇಲ್ಲಿ ಪ್ರಧಾನಮಂತ್ರಿ ಅಥವಾ ಅವರು ಈ ಸಭೆಯ ಪ್ರಧಾನರು ಅಂದರೆ ಪ್ರಧಾನ ಮುಖ್ಯಸ್ಥ ಅಂತ ಅರ್ಥ ಅಲ್ಲ. ಪ್ರಧಾನಮಂತ್ರಿ ಅಂತ ಅನ್ಬೇಕಾದ್ರೆ ಮಹಾಪ್ರಾಣ ಬಳಸಬೇಕು. ಇಲ್ಲಿ ಎಲ್ಲಿ ಮಹಾಪ್ರಾಣ, ಎಲ್ಲಿ ಅಲ್ಪ ಪ್ರಾಣ, ಇದು ಬಹಳ ಮುಖ್ಯವಾಗಿ ಗಮನಕ್ಕೆ ಇಟ್ಕೊಂಡು ನೀವು ಈ ರೀತಿಯಲ್ಲಿ ಬಳಸುವಂಥದ್ದನ್ನು ರೂಢಿ ಮಾಡಬೇಕು. ಇದು ನಿಮಗೆ ಒಂದು ಗೈಡ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಇದೊಂದು ಮಾರ್ಗ. ಇದೇ ಬರ್ತತ್ತೆ ಪ್ರಶ್ನೆ ಇಲ್ಲ. ಈ ಥರದಲ್ಲಿ ಸುಮಾರಷ್ಟು ಪದಗಳ ಪಟ್ಟಿಯನ್ನು ನೀವು ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೀವು ಅಭ್ಯಾಸವನ್ನು ಮಾಡಿದ್ದೆ ಆದರೆ ಖಂಡಿತವಾಗೂ ನೀವು ಚೆನ್ನಾಗಿ ಉತ್ತರವನ್ನು ಬರಿಬೋದು. ಸ್ನೇಹಿತರೆ, ಅಲ್ಪ ಪ್ರಾಣ ಇರೋ ಕಡೆಗೆ ಮಹಾಪ್ರಾಣ ರೂಢಿಗತವಾಗಿ ಬಳಸೋದು ಅಂತ ಹೇಳಿದೆ ನಾನು. ಅಲ್ಲಿ ಮಹಾಪ್ರಾಣ ಇರೋ ಕಡೆಗೆ ಅಲ್ಪ ಪ್ರಾಣ ಬಳಸೋದನ್ನು ನೋಡಿದ್ವಿ. ಈಗ ಅಲ್ಪ ಪ್ರಾಣ ಇರೋ ಕಡೆಗೆ ಮಹಾಪ್ರಾಣ ಬಳಸ್ತಾ ಇದ್ದೀವಿ. ವಿದ್ಯಾರ್ಥಿ ಅಲ್ವಾ, ಹಿಂಗೆ ಬಳಸ್ತೀವಿ. ಅಲ್ಲಿ ವಿದ್ಯಾರ್ಥಿ ಆಗಬೇಕು, ಇದು ತಪ್ಪು. ಹಾಗೆ ಸಂಬಂಧ ಬರಿಬೇಕು. ಧಕ್ಕೆ ಮಹಾಪ್ರಾಣ ಬರಿಬೇಕು, ಆದರೆ ಸಂಬಂಧ ಬರಿತೀವಿ. ಈ ಭಾಕ್ಕೆ ಮಹಾಪ್ರಾಣ ರೂಢಿಗತವಾಗಿ ತಪ್ಪಾಗಿ ಮಾಡ್ತಾ ಇದ್ದೀವಿ, ಇದು ತಪ್ಪು. ಹಾಗೆ ಇನ್ನೊಂದು ಬಂಧ ಅಲ್ವಾ, ಮಹಾಪ್ರಾಣ ಬರಬೇಕು, ಅಲ್ಲಿ ಪ್ರಬಂಧ ಅಂತ ಬರಿತೀವಿ. ಭಾಗ್ಯ ಮಹಾಪ್ರಾಣ ಬರೀತಾರೆ. ಎಷ್ಟು ನೀವು ಈಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತಪ್ಪು ಮಾಡಿದ್ದೀರಿ ನೀವು ಅನ್ನೋದು ಗೊತ್ತಾಗ್ತೈತಿ. ನೀವು ಮಾಡಿರೋ ತಪ್ಪುಗಳನ್ನು ಒಂದು ಸರಿ ನೋಡಿದರೆ. ಇನ್ನೊಂದು ಅದ್ಭುತ ಅಲ್ವಾ, ಅದ್ಭುತ ಮಹಾಪ್ರಾಣ ಬರಬೇಕು. ಆದರೆ ಇಲ್ಲೇನು ಮಾಡ್ತಾರೆ ಅಂದರೆ ಅದ್ಭುತ ಬರೀತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒತ್ತಕ್ಷರ ಇದ್ದರೆ ಆ ಒತ್ತಕ್ಷರ ಮಹಾಪ್ರಾಣ ಇರ್ತೈತೆ ಹೊರತು ಆ ಮೂಲ ಪದ ಇರುತ್ತಲ್ಲ, ಮೂಲ ಅಕ್ಷರ ಅದು ಮಹಾಪ್ರಾಣ ಇರೋದಿಲ್ಲ. ಒತ್ತಕ್ಷರಗಳು ಮಹಾಪ್ರಾಣ ಬರೆಯೋಕ್ಕೆ ಆಗದೇ ಇದ್ದಾಗ ಮಾತ್ರ ಮೂಲ ಪದಕ್ಕೆ ಮಹಾಪ್ರಾಣ ಬರ್ತೈತಿ, ಬಿಟ್ಟರೆ ಆ ಒತ್ತಕ್ಷರಕ್ಕೆ ಮಹಾಪ್ರಾಣ ಬರೀಬೇಕು ಯಾವಾಗಲೂ. ಹಾಗಾಗಿ ಇಲ್ಲಿ ಅದ್ಭುತ ಬರಿಬೇಕು. ಇದು ಭುತ ಆಗ್ತೈತಿ. ಇದು ಆಗುವಂಥ ತಪ್ಪುಗಳು. ಇಷ್ಟು ನಾವು ಮುಖ್ಯವಾಗಿ ಈ ಅಲ್ಪಪ್ರಾಣ ಇರೋ ಕಡೆಗೆ ಮಹಾಪ್ರಾಣ, ಮಹಾಪ್ರಾಣ ಇರೋ ಕಡೆಗೆ ಅಲ್ಪಪ್ರಾಣ, ಈ ಪ್ರಾಣವನ್ನು ವ್ಯತ್ಯಾಸ ಮಾಡಿ ಬಳಸುವಂಥದ್ದನ್ನು ನಾವು ಗಮನಿಸಿದ್ವಿ. ಸ್ನೇಹಿತರೆ, ಈಗ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಅಕಾರ ಹಕಾರಗಳ ತಪ್ಪು ಬಳಕೆ ಇದೆ. ಮಗು ಗಾಳಿಪಟವನ್ನು ಆರಿಸಿದನು ಅಂತ ಹೇಳ್ತಾರೆ. ಆರಿಸಿದನು ಅಲ್ಲ, ಅಲ್ಲಿ ಹಾರಿಸಿದನು ಆಗಬೇಕು. ಆರಿಸಿದನು ಅಂತ ಕೇಳ್ತಾರೆ. ಆರಿಸೋದು ಅಂದರೆ ಹೆಕ್ಕೋದು ಅಂತ ಅರ್ಥ, ಹುಡುಕೋದು ಅಲ್ಲ, ಎತ್ಕೊಳ್ಳೋದು ಅಂತ ಅರ್ಥ. ಹಾರಿಸು ಅಂದರೆ ಮೇಲೆ ಹಾರಿಸು ಅಂತ ಅರ್ಥ. ಇವೆರಡೂ ಬಹಳ ವ್ಯತ್ಯಾಸ ಇದೆ. ಹೇಳುವಾಗೂ ಅದನ್ನು ಅದೇ ಥರ ಹೇಳಬೇಕು. ಹ ಅನ್ನೋದು ನಾಭಿಯಿಂದ ಬರಬೇಕು, ಅದರ ಉಸಿರು, ಇದು ಬಹಳ ಮುಖ್ಯ. ಅಕಾರ ಹಕಾರಗಳ ಬಳಕೆ ಇಲ್ಲಿ ಏನು ವ್ಯತ್ಯಾಸ ಆಗಿದೆ? ಹಾರಿಸು ಅನ್ನೋ ಕಡೆಗೆ ಆರಿಸು ಅಂತ ಹೇಳೋದು, ಹಾಲು ಅನ್ನೋ ಕಡೆಗೆ ಹಾಲು ಅಂತ ಹೇಳೋದು, ಹೋರಾಟ ಅಂತ ಹೇಳೋಕ್ಕೆ ಹೋರಾಟ ಮಾಡಿದ್ರು ಅವರು. ಈ ಏನು ಮೌಖಿಕವಾಗಿ ತುಂಬ ತಪ್ಪು ಮಾಡ್ತಾರೆ. ಇದನ್ನು ಹೋರಾಟ ಅಂತ ಹೇಳ್ತಿದ್ದಾರೆ. ಹೋರಾಟ ಅಂತ ಹೇಳಬೇಕು. ಅದಕ್ಕೊಂದು ಮಹತ್ವ ಇದೆ, ಆ ಭಾಷೆಗೆ ಒಂದು ಶಕ್ತಿ ಇದೆ. ಇಲ್ಲಾಂದರೆ ಆ ಅರ್ಥ ಕೆಟ್ಟು ಹೋಗ್ಬಿಡ್ತಿದೆ. ಹಾಗೆ ಹುಣಸೆ ಬರಿಬೇಕು. ಹುಣಸೆ ಹಣ್ಣು, ಹುಣಸೆ ಮಾಡ್ತಾರೆ. ಹುಣಸೆ ಹಣ್ಣು ಇದಾಗಬೇಕು. ಹಾಡಿದರು ಆಗಬೇಕು. ಆಡಿದರು ನೋಡ್ರಿ, ಅರ್ಥನೇ ಎಷ್ಟು ಕೆಟ್ಟು ಹೋಗ್ಬಿಡುತ್ತೆ. ಅವರು ಸುಂದರವಾಗಿ ಆಡಿದರು ಅಲ್ಲ, ಸುಂದರವಾಗಿ ಆಡೋದಲ್ಲದು ಅಲ್ವಾ, ಸುಂದರವಾಗಿ ಅಥವಾ ಇಂಪಾಗಿ ಹಾಡಿದರು ಆಗಬೇಕು ಅಲ್ವಾ. ಹಾಡಿದರು ಇದು ಕಿವಿಗೆ ಕೇಳುವಂಥದ್ದು, ಆಡಿದರು ನೋಡುವಂಥದ್ದು ಅಲ್ವಾ. ಆಟವನ್ನು ಆಡಿದರು ಆಗಬೇಕು ಅಲ್ಲಿ ಅಲ್ವಾ, ಆಟವನ್ನು ಹಾಡಿದರು ಅಂತ ಆಗಬಾರ್ದು. ಅದಕ್ಕೆ ಈ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಈ ಥರದ
ತಪ್ಪುಗಳಿದ್ದಾವೆ. ಈ ಪ್ರಶ್ನೆಯನ್ನು ಏನು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಲ್ಲಿ ಬರುವಂಥ ತಪ್ಪು ಅಂಶವನ್ನೇ ಯಾವ ಥರ ಬಳಸಿದರೆ ಯಾವುದು ಶುದ್ಧ ಅನ್ನೋದನ್ನೇ ಆಯ್ಕೆ ಮಾಡಿ ನಿಮಗೆ ಇಲ್ಲಿ ಉದಾಹರಣೆಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ಶಕಾರ, ಶಕಾರ, ಸಕಾರಗಳ ತಪ್ಪು ಬಳಕೆ. ಈಗ ಷಟ್ಪದಿ ಅಂತ ಬರೆಯಬೇಕು, ಷಟ್ಪದಿ ಅಂತ ಬರೆಯೋದು. ಶ ಅಲ್ಲ, ಶ ಹೇಳಬೇಕಲ್ಲಿ. ಹಾಗೆ ಪಾಯಸ ಹೇಳಬೇಕು, ಪಾಯಸ ಅಲ್ಲ. ಭಾಳ ಒಂಥರ ನಮ್ಮ ಮನೆಗೆ ಭಾರಿ ವಿಶೇಷ ಮಾಡಿದ್ದಾರೆ ಅನ್ನೋಂಥ ಹುಮ್ಮಸ್ಸಿಗೆ ಭಾಳ ಜನ ಈ ಥರ ಹೇಳ್ತಾರೆ. ನಮ್ಮ ಮನೆ ಎದುರಿಗೆ ಒಂದು ಅಮ್ಮ ಹೇಳೋರು ಹಾಗೆ, ನಮ್ಮ ಮನೆ ಪಾಯಸ ಮಾಡಿದ್ದಾರೆ, ಪಾಯಸ, ಪಾಯಸ ಅಲ್ಲ ಅದು ಅಲ್ವಾ, ಪಾಯಸ, ಸ ಹೇಳಬೇಕು, ಶ ಹೇಳ್ತೇವೆ. ಹಾಗೆಯೇ ಇನ್ನೊಂದು ಸೃಷ್ಟಿ. ಈಗ ಶಿಗೆ ಶಿ ಅನ್ನೋದಿದೆಯಲ್ಲ ಅದಕ್ಕೆ ಟಾವತ್ತು ಕೊಡಬೇಕು, ಸೃಷ್ಟಿ. ಆದರೆ ಇಲ್ಲೇನು ಬರ್ತೀವಿ, ಸೃಷ್ಟಿ ಬಳಸ್ತೀವಿ, ಅಲ್ಲ ಅಲ್ವಾ, ಇದು ತಪ್ಪು ಮಾಡುವಂಥದ್ದು. ಎಲ್ಲಿ ಪಾಶ ಬಳಸಬೇಕು ಅಲ್ಲಿ ಮುಳ್ಳ ಬಳಸಿ ಅಥವಾ ಶಂಕರ ಶಾ ಬಳಸೋದು ತಪ್ಪು, ಇದು ಬರೆಯೋಂಗಿಲ್ಲ. ಇನ್ನೊಂದು ಕಷಾಯ, ಶ ಆಗಬೇಕು, ಕಷಾಯ. ಅವ್ರು ಎಷ್ಟು ತಪ್ಪಾಗ್ತೈತಿ ನೋಡಿ. ಅಂದರೆ ಅಕ್ಷರ, ಒಂದು ಅಕ್ಷರ ಶ ಹೇಳೋ ಕಡೆಗೆ ಸಾ ಹೇಳಿಬಿಟ್ರೆ ಎಂಥ ತಪ್ಪಾಗುತ್ತೆ ಅಂತ ಒಂದು ನಿಮಗೆ ಅರ್ಥ ನೋಡಿದ್ರೆ ಗೊತ್ತಾಗುತ್ತೆ. ಕಷಾಯ ಅಂದರೆ ಈ ಗಿಡಮೂಲಿಕೆಗಳಿಂದ ಮಾಡಿದಂಥ, ಕುದಿಸಿ ಮಾಡಿದಂತಹ ರಸ ಅಲ್ವಾ, ಇದು ಕಷಾಯ. ಕಷಾಯ ಗೊತ್ತು ನಿಮಗೆ ಏನು ಕಷಾಯ ಅಂದರೆ? ಮಾಂಸವನ್ನು ಕಡಿದು ಪಾಲು ಮಾಡಿ ಕೊಡುವಂಥ ಅಂಗಡಿ, ಕಷಾಯ ಖಾನೆಗಳು ಅಂತ ಕರೀತಾರೆ ನೋಡ್ರಿ, ಕಷಾಯ. ಅದು ಕಷಾಯ ಅಂತ ಆಗಿಬಿಟ್ರೆ ಎಂಥ ತಪ್ಪಾಗುತ್ತೆ ನೋಡಿ. ಇದು ಬಹಳ ಮುಖ್ಯ. ಅದಕ್ಕೆ ಭಾಷೆ ಒಂದು ಅಕ್ಷರನೂ ವ್ಯತ್ಯಾಸ ಆಗಬಾರ್ದು, ಧ್ವನಿಯಲ್ಲೂ ವ್ಯತ್ಯಾಸ ಆಗಬಾರ್ದು, ಇದು ಬಹಳ ಮುಖ್ಯ. ಇನ್ನೊಂದು ಶಲಾಕೆ ಆಗಬೇಕು, ಶಲಾಕೆ ಅಲ್ವಾ, ಶಲಾಕೆ. ಆದರೆ ಸಲಾಕೆ ಅಂತ ಹೇಳೋದು, ಇವೆಲ್ಲವೂ ಆಗುವಂಥ ಶಕಾರ, ಶಕಾರ, ಸಕಾರದಲ್ಲಿ ಆಗುವಂಥ ಒಂದು ಸೂಕ್ಷ್ಮ ಸಾಂಕೇತಿಕವಾಗಿರುವಂಥ ಪದಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದಂಥ ಮತ್ತೊಂದು ಪರಿಕಲ್ಪನೆ, ಉಪಸರ್ಗಗಳನ್ನು ಸೇರಿಸೋದರಲ್ಲಿ ಆಗುವಂಥ ತಪ್ಪುಗಳು ಅಂತ. ಉಪಸರ್ಗಗಳು ಅಂದರೆ ಒಂದು ಪದದ ಮೊದಲಿಗೆ ಸೇರಿಸುವಂಥದ್ದು ಅಲ್ವಾ. ಹಾಗಿದ್ದರೆ ಉದಾಹರಣೆಗೆ ದುರದೃಷ್ಟ ಅಂತ ಹೇಳಬೇಕು, ದುರದೃಷ್ಟ ಅಲ್ವಾ, ದುರದೃಷ್ಟ ಹೇಳಬೇಕು. ದುರಾದೃಷ್ಟ ಅಂತ ಹೇಳ್ತಾರೆ. ಅಯ್ಯೋ ನನ್ನ ದುರಾದೃಷ್ಟ, ಏನು ಮಾಡಲಿ, ಸೆಲೆಕ್ಷನ್ನೇ ಆಗಲಿಲ್ಲ ಅಥವಾ ಮಾರ್ಕ್ಸೇ ಬರಲಿಲ್ಲ ಅಂತ. ದುರಾದೃಷ್ಟ ಅಲ್ಲ, ದೂರ ಅದೃಷ್ಟ ಅಲ್ಲ ಅದು ಅಲ್ವಾ. ಇದು ಭಾಳ ದುರಾದೃಷ್ಟ ಅಂತ ತಪ್ಪು ಮಾಡ್ತೀವಿ. ಅಲ್ಲಿ ನಾನು ಬಿಡಿಸಿ ಬರ್ತಿದ್ದೀನಿ, ಗಮನಿಸ್ತಾ ಇದೆ. ದಿರ್ ಅನ್ನೋದು ಉಪಸರ್ಗ. ದಿರ್ ಅಂದರೆ ಕೆಟ್ಟದ್ದು ಅಂತ ಅರ್ಥ ಅಲ್ವಾ. ದಿರ್ ಪ್ಲಸ್ ಅದೃಷ್ಟ, ಅದೃಷ್ಟ ನಂದು, ದುರ್ ಕೆಟ್ಟದಾಗಿತ್ತು, ಹಾಗಾಗಿ ದುರದೃಷ್ಟ ಅಷ್ಟೇ. ದಿರ್ ಅನ್ನೋದಕ್ಕೆ ಆಕಾರ ಸೇರ್ಕೊಂಡು ರ ಆಯ್ತು ಅಷ್ಟೇ. ದುರದೃಷ್ಟ ಆಗಬೇಕು, ದುರಾದೃಷ್ಟ ಅಲ್ಲ. ದುರ್ ಅನ್ನೋದು ಉಪಸರ್ಗ. ಹಾಗಾದರೆ ಸರಿಯಾದಂಥ ಉಪಸರ್ಗ ಸೇರಿಸೋದಕ್ಕೆ ನಮಗೆ ಗೊತ್ತಿರಬೇಕು. ಇನ್ನೊಂದು ಅನನುಕೂಲ, ಅನ್ ಪ್ಲಸ್ ಅನುಕೂಲ, ಅನನುಕೂಲ, ಅನ್ ಪ್ಲಸ್ ಅನುಕೂಲ, ಅನನುಕೂಲ ಅಲ್ವಾ. ನ ವ್ಯಂಜನಕ್ಕೆ ಆ ಸೇರ್ಕೊಂಡು ನ ಪೂರ್ಣ ಗುಣಿತಾಕ್ಷರ ಆಗಿದೆ. ಅನ್ನೋದು ಉಪಸರ್ಗ. ಇದನ್ನು ಸೇರಿಸುವಾಗ ಅನಾನುಕೂಲ ಅಂತ ತಪ್ಪಾಗಿ ಬಳಸ್ತೇವೆ. ಭಾಳ ಅದೇ ಸರಿ ಅನ್ಸಂಗೆ ಆಗೋಗಿದೆ ನಮಗೆ ಅಲ್ವಾ. ಈ ಉದಾಹರಣೆಗೆ ಸುಮ್ಮನೆ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಏನು ಪ್ರಕೃತಿಯನ್ನು ವಿಕೃತಿ ಮಾಡಿಬಿಡೋದು, ವಿಕೃತಿನೇ ನೆಕ್ಸ್ಟ್ ಪ್ರಕೃತಿ ಅಂತ ಒಪ್ಕೊಂಬಿಡೋದು. ಅಂದರೆ ಆ ಸ್ವಭಾವಕ್ಕೆ ಬಂದುಬಿಟ್ಟಿದ್ದೀವಿ ರೂಢಿಗತವಾಗಿ. ಈ ಪ್ರಕೃತಿಯನ್ನು ಆಯಾ ಮರ ಕಡಿಯೋದು, ಇದನ್ನು ಏನನ್ನು ಮಾಡೋದು ಅಲ್ವಾ. ಆಮೇಲೆ ಅದು ಪ್ರಕೃತಿ, ಅದು ವಿಕೃತಿ ಆಯಿತು, ಹಾಳಾಯಿತು ಅಲ್ವಾ. ಅದನ್ನೇ ನೆಕ್ಸ್ಟ್ ಮುಂದಿನ ಜನ್ರೇಷನ್ ಅಥವಾ ಮುಂದಿನ ಜನಾಂಗ ಏನು ಮಾಡ್ತೈತೆ, ಅದನ್ನೇ ಪ್ರಕೃತಿ ಅಂತ ವಿಕೃತಿನೇ ಪ್ರಕೃತಿ ಅಂತ ಒಪ್ಕೊಂಡ್ಬಿಡ್ತೈತೆ. ಈಗಿನ ಒಂದು ಪರಿಸರ, ಈಗಿನ ನಮ್ಮ ಯೋಜನತೆಯ ನಡವಳಿಕೆಗಳು, ಈಗಿನ ಸಮಾಜದ ಯೋಚನೆಗಳು ಅಥವಾ ಅದರ ಪ್ರತಿಕೂಲ ನೋಡಿದರೆ ಏನಪ್ಪ ಇದು ವಿಕೃತಿ ಇತ್ತು, ಇದನ್ನೇ ಪ್ರಕೃತಿ ಅಂತ ಅದನ್ನೇ ಪಾಲಿಸ್ತಿದ್ದಾರಲ್ಲ ಅನ್ನುವಂಥ ಅಂಶ ಬರ್ತದೆ. ಭಾಷೆಯಲ್ಲೂ ಅದೇ ಸಹಿತ. ಅನಾನುಕೂಲ ಅಂತಂದು ಹೆಚ್ಚು ರೂಢಿಗತವಾಗಿ ಬಳಸ್ತಾ ಇದ್ದೇವೆ. ಅನಾನುಕೂಲ ತಪ್ಪು ಪದ, ಅನನುಕೂಲ ಅಂತ ಬಳಸಬೇಕು, ಅನನುಕೂಲ. ಹಾಗೆ ಇನ್ನೊಂದಿದೆ ಅನಾವಶ್ಯಕ ಬಳಸಬೇಕು. ಆ್ಯಕ್ಚುಲಿ ಅನ್ ಪ್ಲಸ್ ಅವಶ್ಯಕ, ಅವಶ್ಯಕ ಅನ್ನೋ ಪದವನ್ನು ಹ್ರಸ್ವ ದೀರ್ಘದಲ್ಲಿ ಹೇಳಿದ್ದೆ ನಾನು ಅಲ್ವಾ. ಅವಶ್ಯಕ, ಅನ್ ಪ್ಲಸ್ ಅಲ್ವಾ, ಅನ್ ಪ್ಲಸ್ ಅವಶ್ಯಕ, ಅನಾವಶ್ಯಕ ನನಗೆ ಬೇಕಾಗಿಲ್ಲ ಅಂತ ಅರ್ಥ ಅದು. ಆದರೆ ಏನು ಮಾಡಿದೆ, ಅನವಶ್ಯಕ ಅಂತ ಬಳಸ್ತೀವಿ. ಭಾಳ ಕಡಿಕಿದ್ವು, ಅನವಶ್ಯಕವಾಗಿ ಮಾತಾಡ್ತಾನೆ ಮರೆ ಅವನು ಅಂತ, ಅನಾವಶ್ಯಕವಾಗಿ ಮಾತಾಡ್ತಾನೆ ಅಂತ ಹೇಳಬೇಕು. ಅನವಶ್ಯಕ ಅಲ್ಲ, ಅದು ಅನಾವಶ್ಯಕ. ಅಲ್ಲಿ ದೀರ್ಘ ಬರಬೇಕು, ಹ್ರಸ್ವ ಬಳಸ್ತಾ ಇದೆ. ಇದು ಬರುವಂಥದ್ದು. ಯಾಕೆ ಅಂದರೆ ಅಲ್ಲಿ ಉಪಸರ್ಗ ಅವಶ್ಯಕ ಅನ್ನೋ ಪದ ಇದೆ ಅಲ್ಲಿ ಮುಂದಿಂದ. ಹಾಗೆ ಇನ್ನೊಂದು
ತಿಳಿವಳಿಕೆ, ತಿಳಿ ಪ್ಲಸ್ ವಳಿಕೆ, ತಿಳಿವಳಿಕೆ, ತಿಳಿ ಪ್ಲಸ್ ವಳಿಕೆ, ಇದೊಂದು ಕೃದಂತ ನಾಮಪದ ಅಲ್ವಾ. ತಿಳಿವಳಿಕೆ ಆದರೆ ಏನು ಮಾಡ್ತಿದ್ದೀವಿ, ತಿಳುವಳಿಕೆ. ನಿನಗೇನಾರು ತಿಳುವಳಿಕೆ ಐತೇನೋ ಅಂತ. ತಿಳು ಅಲ್ಲ ಅದು, ತಿಳು ಅಂದರೆ ತೆಳ್ಳಂದು ಅಂತ ಅರ್ಥ ಅಲ್ವಾ. ಇಲ್ಲಿ ತಿಳಿ ಅಂದರೆ ತಿಳ್ಕೊ ಅಂತ ಅರ್ಥ ಅಲ್ವಾ. ತಿಳಿವಳಿಕೆ ಆಗಬೇಕು, ತಿಳುವಳಿಕೆ ಅನ್ನೋ ಪದವನ್ನು ಬಳಕೆ ಮಾಡ್ತಿದ್ದೇವೆ. ಇದು ತಪ್ಪು. ಈ ಥರದಲ್ಲಿ ಉಪಸರ್ಗಗಳನ್ನು ಹೇಗೆ ಸೇರಿಸಬೇಕು, ಸೇರಿಸಿದಾಗ ಯಾವ ಥರದ ಪದ ಬರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡಿಕೊಂಡು ಈ ಥರದ ಪದವನ್ನು ಗುರುತಿಸೋಕ್ಕೆ ಬರಬೇಕು. ನೀವು ಸಹಿತ ಭಾಷೆಯಲ್ಲಿ ಆ ಥರ ಸರಿಯಾದ ಪದವನ್ನು ಬಳಸಬೇಕು ಸ್ನೇಹಿತರೆ. ಓಕೆ, ಇನ್ನೊಂದು ಬಹಳ ಮುಖ್ಯವಾದಂಥವನ್ನು ವಿಸರ್ಗವನ್ನು ತಪ್ಪಾಗಿ ಬಳಸೋ. ವಿಸರ್ಗನೇ ಇಲ್ಲ ಬಿಡ್ರಿ ಈಗ ಅಲ್ವಾ. ಈಗ ನಮ್ಮ ನಿಸರ್ಗನೂ ಸರಿ ಇಲ್ಲ, ವಿಸರ್ಗನೂ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಏನು ವಿಸರ್ಗ ಅಂತಂದರೆ ಈಗಾಗಲೇ ಗೊತ್ತು ನಿಮಗೆ, ಏನು ಯೋಗವಾಹಗಳಲ್ಲಿ ಅನುಸ್ವರಗಳು ಮತ್ತು ವಿಸರ್ಗಗಳು ಅಂತ ಇದ್ದಾವೆ ಅಲ್ವಾ. ಎರಡು ಬಿಂದುಗಳನ್ನು ಒಂದರ ಮೇಲೆ ಇಡುವಂಥದ್ದು ಅಂತ. ಈಗ ದುಃಖ ಅಲ್ವಾ, ಅನ್ನೋದು ಆರ್ದ್ರತೆ ಬರಬೇಕು. ಅನ್ನೋ ಅರ್ಥ ಹೇಳ್ದಂಗೆ ಅಲ್ವಾ, ಆ ಥರದ ಧ್ವನಿ, ಅದಕ್ಕೆ ಸ್ವತಂತ್ರ ಧ್ವನಿ ಇಲ್ಲ. ಹಾಗಾಗಿ ಥರದ ಧ್ವನಿ ಆಗ್ತದೆ. ದುಃಖ ಆಗಬೇಕು. ದುಃಖ ಏನು ದುಃಖ ಹೇಳ್ತೀಯ ನನ್ನ ಹತ್ರ, ದುಃಖ ಅಲ್ಲದು ಅಲ್ವಾ. ದುಃಖ ಆಗಬೇಕು. ಹಾಗೆ ಅಂತಃಕರಣ ಆಗಬೇಕು. ಇಲ್ಲೇನು ಮಾಡ್ತೀವಿ, ಅಂತಃಕರಣ ಅಂತ ಬಳಸ್ತೀವಿ. ಅಂತಃಕರಣ ಅಲ್ವಾ, ಅಂತಃಕರಣ, ಅಲ್ಲಿ ಆರ್ದ್ರತೆ ಇದೆ, ಭಾವ ಇದೆ. ಇದು ಬಹಳ ಮುಖ್ಯ. ಈ ಥರದಲ್ಲಿ ತಪ್ಪು ಮಾಡ್ತೀವಿ. ಉಚ್ಚಾರದಲ್ಲಂತೂ ತುಂಬ ತಪ್ಪಾಗುತ್ತೆ, ಬಟ್ ಬರವಣಿಗೆಯಲ್ಲೂ ಸಹಿತ ತಪ್ಪಾಗೋದನ್ನು ಗಮನಿಸಬೇಕು. ಎಲ್ಲಿ ವಿಸರ್ಗ ಇರಬೇಕು ಇದನ್ನು ತಪ್ಪಾಗಿ ಬಳಸ್ತಾ ಇದ್ದೀವಿ. ವಿನಃ ಅಂತ ಬಳಸ್ತಾ ಇದ್ದೀವಿ. ವಿನಃ ಕಾರಣ ಅಲ್ವಾ, ಹಾಗಿದೆ. ಅಲ್ಲಿ ವಿನಾಕಾರಣ ಆ್ಯಕ್ಚುಲಿ ಅದು ವಿನಃ ಆಗಬೇಕು. ವಿನಃ ಅಂತ ಅಲ್ಲಿ ವಿಸರ್ಗವನ್ನು ಬಳಸೋದು ಅಲ್ಲ, ಅದು ವಿನಾಕಾರಣ, ಬೇಕಾಗಿಲ್ಲ ಅಂತ ಅರ್ಥ. ಹಾಗೆ ಅಂತಃಪುರ ಬಳಸ್ತಾರೆ, ಅಂತಃಪುರ. ಹಾಗೆಯೇ ಇನ್ನೊಂದಿದೆ ನಿಸ್ವಾರ್ಥ ಅನ್ನೋದು ರೂಢಿಗತವಾಗಿ ಬಂದುಬಿಟ್ಟಿದೆ. ಇದಂತೂ ತುಂಬ ಇದೇ ಸರಿ ಅನ್ನೋ ಪದ ಬಳಕೆ ಆಗ್ತಾಯಿದೆ. ನಿಸ್ವಾರ್ಥ ಅಲ್ಲ, ಅದು ಸ್ವಾರ್ಥ ಆಗಬೇಕು, ಅಲ್ಲ ಅದು. ಹಾಗೆ ಪ್ರಾತಃ ಕಾಲ ಆಗಬೇಕು. ಪ್ರಾತಃ ಕಾಲ ಅಂತ ಬಳಸ್ತೀವಿ. ಈ ಥರ ಎಲ್ಲೆಲ್ಲಿ ವಿಸರ್ಗಗಳು ಬಳಕೆ ಆಗಬೇಕು, ಎಲ್ಲಿ ಬೇಕಾಗಿಲ್ಲ, ಇದನ್ನು ಸರಿಯಾಗಿ ತಿಳ್ಕೊಂಡು ನಾವು ಬಳಸಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇನ್ನು ಕೆಲವು ರೂಢಿಗತವಾಗಿ ಬರುವಂಥ ತಪ್ಪುಗಳು ಅಂತ. ರೂಢಿಗತವಾಗಿ ಏನು ತಪ್ಪು ಮಾಡ್ತೀವಿ ಅಂತಂದರೆ ಹೇಗೆ ಅಂದರೆ, ಈಗ ಒಂದು ಪದ ಬಳಕೆ ಆಗ್ತಾ ಇದೆ, ಅದೇ ಪದ ಥರ ಇನ್ನೊಂದು ಪದವನ್ನು ಬಳಕೆ ಮಾಡೋದು, ಇದು ರೂಢಿಗತ ಅಂತ ಅರ್ಥ. ಉದಾಹರಣೆಗೆ ಏಕತೆ ಅನ್ನೋದು ಒಂದು ಪದ. ಎಲ್ಲರಲ್ಲೂ ಒಂದು ಏಕತೆ. ನಮ್ಮ ದೇಶದಲ್ಲಿ ಭಾಷಾ ವೈವಿಧ್ಯತೆ ಇದ್ದರೂ ಸಹಿತ ಸಾಂಸ್ಕೃತಿಕ ಏಕತೆಯನ್ನು ನಾವು ಗುರುತಿಸ್ತೀವಿ, ಅಥವಾ ಭಾವನಾತ್ಮಕ ಏಕತೆಯನ್ನು ಗುರುತಿಸ್ತೀವಿ ಅಂತ, ಅಥವಾ ಪಾಲಿಸ್ತೀವಿ ಅಂತ. ಏಕತೆ ಇದಕ್ಕೇನು ಐಕ್ಯ ಅಂತ ಇನ್ನೊಂದು ಪದ ಇದೆ, ಐಕ್ಯ. ಆದರೆ ಐಕ್ಯ ಅನ್ನೋ ಪದಕ್ಕೆ ನಾವೇನು ಮಾಡ್ತೀವಿ, ಏಕತೆಗೆ ಹೆಂಗೆ ತೇ ಸೇರಿಸಿದ್ವೋ ಹಂಗೆ ಐಕ್ಯ ಅನ್ನೋದು ತೇ ಸೇರಿಸ್ಬಿಟ್ಟು ರೂಢಿಗೆ ಐಕ್ಯತೆ ಅಂತ ಬಳಸೋಕ್ಕೆ ಶುರು ಮಾಡಿಬಿಟ್ಟಿವಿ. ಮೂಲತಃ ಐಕ್ಯತೆ ಅನ್ನೋ ಪದ ಕನ್ನಡದಲ್ಲಿ ಇಲ್ಲೇ ಇಲ್ಲ, ಅದರ ಅರ್ಥನೂ ಇಲ್ಲ. ಐಕ್ಯ ಅನ್ನೋ ಪದಕ್ಕೆ ರೂಢಿಗತವಾಗಿ ಐಕ್ಯತೆ ಅನ್ನೋ ಬಳಕೆ ಮಾಡ್ತಿದ್ದೀವಿ ಏಕತೆಯ ಪ್ರಭಾವದಿಂದ. ಹಾಗೆ ನಿಪುಣತೆ ಅನ್ನೋದು ಪದ ಇದೆ, ನಿಪುಣತೆ. ಹಾಗೆ ಅಲ್ಲಿ ನೈಪುಣ್ಯ ಅನ್ನೋದು ಒಂದು ಕ್ವಾಲಿಟಿ, ಗುಣವಾಚಕ. ಅದು ನಿಪುಣತೆ ಅನ್ನೋದು ಸಹಿತ ಒಂದು ಗುಣವಾಚಕ. ಆದರೆ ನೈಪುಣ್ಯತೆ ಅಂತ ಪದ ಬಂದುಬಿಟ್ಟಿದೆ. ನಿಪುಣತೆಯ ಪ್ರಭಾವದಿಂದ ನೈಪುಣ್ಯ ಅನ್ನೋದನ್ನು ನೈಪುಣ್ಯತೆ ಅಂತ ಬಳಸ್ತಾ ಇದ್ದೀವಿ. ಇದು ತಪ್ಪು. ನೈಪುಣ್ಯತೆ ಅನ್ನೋ ಪದ ಇಲ್ಲ ನೋಡಿ. ನಿಮ್ಮ ಏನು ಪರೀಕ್ಷೆಯಲ್ಲಿ ಈ ವಾಕ್ಯದಲ್ಲಿ ಅವನ ನೈಪುಣ್ಯತೆಯನ್ನು ಮೆಚ್ಚಿ ಎಲ್ಲರೂ ಕೊಂಡಾಡಿದರು ಅಂತಂದರೆ, ನೈಪುಣ್ಯತೆ ಅನ್ನೋ ಪದದಲ್ಲಿ ತಪ್ಪಿದೆಯಾ ಅಂತ ಕೇಳೋದು ತಪ್ಪಿದೆ ಆ್ಯಕ್ಚುಲಿ ಅಲ್ವಾ. ಅದು ನೈಪುಣ್ಯತೆ ಅನ್ನೋ ಪದನೇ ಇಲ್ಲ, ಅದು ನೈಪುಣ್ಯ ಅಂತ ಆಗಬೇಕು, ಇಲ್ಲ ನಿಪುಣತೆ ಅಂತ ಆಗಬೇಕು. ಇದ್ರ ವ್ಯತ್ಯಾಸ ಗಮನಕ್ಕಿರಬೇಕು. ಹಾಗೆ ಮಲಿನತೆ ಅನ್ನೋ ಪದ ಇದೆ, ಅದು ಸರಿ. ಮಾಲಿನ್ಯ ಅನ್ನೋ ಪದ ಇದೆ, ಮಾಲಿನ್ಯತೆ ಅಂತ ಪದ ಇಲ್ಲ. ಈ ಮಲಿನತೆ ಅನ್ನೋದು ತೇ ಅಂತ ತಗೊಂಡೋಗಿ ಮಾಲಿನ್ಯ ಅನ್ನೋದು ತೇ ಸೇರಿಸ್ಬಿಟ್ಟು ರೂಢಿಗತವಾಗಿ ಮಾಲಿನ್ಯತೆ ಅಂತ ಬಳಕೆ ಮಾಡ್ತಾ ಇದ್ದೀವಿ, ಇದು ತಪ್ಪು. ಹಾಗೆ ಸಫಲತೆ ಅನ್ನೋ ಪದ ಇದೆ, ಸಾಫಲ್ಯ ಅನ್ನೋ ಪದ ಇದೆ, ಆದರೆ ಸಾಫಲ್ಯತೆ ಅಂತ ಇಲ್ಲ. ಸಾಫಲ್ಯತೆ ತೇನ ನಾವೇನು ಮಾಡ್ತೀವಿ, ರೂಢಿಗತವಾಗಿ ಒಂದು ಪದಕ್ಕೆ ಇರುವಂಥ ಒಂದು ಅಕ್ಷರವನ್ನು ಅದೇ ಥರದಲ್ಲಿ ಛಾಯೆ ಇರುವ ಮತ್ತೊಂದು ಪದಕ್ಕೆ ಸೇರಿಸಿ ತಪ್ಪು ಪದವನ್ನು ಬಳಕೆ ಮಾಡ್ಕೊತ ಹೋಗ್ತಾ ಇದ್ದೇವೆ ನಾವು, ಇದು ತಪ್ಪು. ಹಾಗೆ ವಿವಿಧತೆ, ವೈವಿಧ್ಯ ಅಂತ ಇದೆ, ವೈವಿಧ್ಯತೆ ಅಂತ ಇಲ್ಲ. ಆದರೆ ನಮ್ಮ ಸುಮಾರಷ್ಟು ಪುಸ್ತಕಗಳಲ್ಲಿ ಎಲ್ಲರೂ ಆ ಥರದಲ್ಲಿ ಬಳಸುವಂಥ ರೂಢಿ ಆಗಿಬಿಟ್ಟಿದೆ. ಇದು ತಪ್ಪುಗಳು. ಪರೀಕ್ಷಾ ದೃಷ್ಟಿಯಿಂದನೂ ಇದನ್ನು ತಿದ್ದುಕೋಬೇಕಾಗುತ್ತೆ. ನಾವು ಇಂಥ ಪ್ರಶ್ನೆಗಳನ್ನೇ ಕೇಳ್ತಾರೆ, ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ಹಾಗೆ ಇನ್ನೊಂದು ದ್ವಿತ್ವಗಳನ್ನು ತಪ್ಪಾಗಿ ಬಳಸೋದು.
ದಿತ್ವ ಭಾಳ ಕಡೆಗೆ ಅಲ್ಲಿ ದಿತ್ವಗಳನ್ನು ಬಳಸೋದೇ ಇಲ್ಲ, ತಪ್ಪಾಗಿ ಹೋಗ್ಬಿಡ್ತಾವೆ. ಉದಾಹರಣೆಗೆ ನೋಡಿ, 2 ದಿತ್ವ ಇರೋ ಕಡೆಗೆ ಒಂದೇ ದ್ವಿತ್ವ ಬಳಸ್ತಾರೆ. ಈಗ ತತ್ವ ಪದ ಅಂತ ಹೇಳಬೇಕು, ತತ್ ಪ್ಲಸ್ ತ್ವ ಪದ ಆಗಬೇಕು. ತತ್ ಪ್ಲಸ್ ತ್ವ ಅದು ಆ್ಯಕ್ಚುಲಿ ತತ್, ಅದೇ ರೀತಿ ತ್ವ ಆಗಮಿಸು, ತತ್ವ ಅಂತ ಅರ್ಥ, ಅದೇ ರೀತಿ ಬರುವುದು ಅಂತ ಅರ್ಥ, ಅದೇ ರೀತಿ ಹೇಳುವಂಥದ್ದು ಅಂತ ಅರ್ಥ, ಅಥವಾ ಅದರ ಸಾರವನ್ನು ಹೇಳೋದು ಅಂತ ಅರ್ಥ ಅಲ್ವಾ. ಅಂದರೆ ತತ್ವ ಅಂತ ಬಳಕೆ ಮಾಡ್ತೀವಿ. ತಾವತ್ತು ಅಷ್ಟೇ ಹಾಕ್ತೇವೆ. ಹಾಗಿದ್ರೆ ಈ ಮತ್ತೊಂದು ತಾ ಹೋಗ್ಬಿಡ್ತಲ್ಲ, ತತ್ ಪ್ಲಸ್ ತ್ವ, ಈ ಇನ್ನೊಂದು ತಾ ಲೋಪ ಆಗಿಬಿಡ್ತಲ್ಲ, ಹಂಗೆ ಆಗೋಂಗಿಲ್ಲಲ್ಲ. ಸಂಸ್ಕೃತದಲ್ಲಿ ಲೋಪ ಸಂಧಿ ಇಲ್ಲೇ ಇಲ್ಲ. ಹಂಗಾಗಿ ಆ ತಾ ಎಲ್ಲಿ ಹೋತು ಮತ್ತೆ ತಪ್ಪಾಗತ್ತೆ. ಹಾಗಾಗಿ ತಾಕೆ ತಾವತ್ತು ಮತ್ತು ವಾವತ್ತು 2 ದ್ವಿತ್ವ ಇದೆ, ಆದರೆ ಒಂದೇ ದ್ವಿತ್ವವನ್ನು ಬಳಸ್ತಾ ಇದ್ದೀವಿ ತಪ್ಪಿನಿಂದ. ಇದು ಗಮನಕ್ಕಿರಬೇಕು. ಹಾಗೆ ತತ್ಕ್ಷಣ ಆಗಬೇಕು. ತತ್ಕ್ಷಣ ಅಲ್ಲೂ ಅಷ್ಟೇ ತಾಕೆ ಕಾವತ್ತು ಶವತ್ತು 2 ದ್ವಿತ್ವ ಬಳಸಬೇಕು, ಆದರೆ ಒಂದೇ ತಕ್ಷಣ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ. ತತ್ಕ್ಷಣ ಆಗಬೇಕು, ತಕ್ಷಣ ಅಲ್ಲ. ಹಾಗೆ ಮಹತ್ವ ಆಗಬೇಕು, ತಾಕೆ ತಾವತ್ತು ವಾವತ್ತು ಬರಬೇಕು, ಆದರೆ ಇಲ್ಲಿ ಮಹತ್ವ ಅನ್ನೋದು ತಾಕೆ ವಾವತ್ತು ಅಷ್ಟೇ ಬಳಸ್ತೀವಿ. ಮಹತ್ವ ಪ್ಲಸ್ ತ್ವ ಆಗಬೇಕು. ಜಗಜ್ಯೋತಿ ಅನ್ನಬೇಕಾದ್ರೂ ಅಷ್ಟೇ ಜಗತ್ ಪ್ಲಸ್ ಜ್ಯೋತಿ ಅಲ್ವಾ, ಇದು ಚುತ್ವ ಸಂಧಿಗೆ. ಅಲ್ಲಿ ಜ ಅನ್ನೋದಕ್ಕೆ ಮತ್ತೆ ಜಾವತ್ತಿರಬೇಕು ಮತ್ತು ಯಾವತ್ತಿರಬೇಕು, 2 ದ್ವಿತ್ವ ಇರಬೇಕು. ಒಂದೇ ದ್ವಿತ್ವವನ್ನು ಬಳಕೆ ಮಾಡಿ ತಪ್ಪು ಮಾಡ್ತಾಯಿದ್ದೀವಿ. ಅಲ್ಲಿ ಬಿಡಿಸಿ ಬರೆಯೋದನ್ನು ನಿಮಗೆ ತೋರಿಸಿದ್ದೀನಿ. ಇದು ನಿಮಗೆ ಮನದಟ್ಟಾಗಿದೆ ಅನ್ಕೊತೀನಿ. ಇದು ಬಹಳ ಮುಖ್ಯವಾದಂಥ ಮತ್ತೊಂದು ಪರಿಕಲ್ಪನೆ, ದೃಢ ಆಗಿದೆ ಅಂತ ಭಾವಿಸ್ತೀನಿ ನಾನು. ಸ್ನೇಹಿತರೆ, ಇನ್ನೊಂದು ದ್ವಿತ್ವಗಳಲ್ಲಿ ದ್ವಿತ್ವನೇ ಬಳಸೋದಿಲ್ಲ ಕೆಲವು ಕಡೆಗೆ, ದ್ವಿತ್ವನೇ ಬಳಸದೇ ಇರುವಂಥದ್ದು. ಉದಾಹರಣೆಗೆ ಜ್ಯೇಷ್ಠ ಅನ್ನೋ ಪದ ಇದೆ. ಈಗ ಇವನು ಜ್ಯೇಷ್ಠ ಮಗನ ಮದುವೆಯನ್ನು ಹಮ್ಮಿಕೊಂಡಿದ್ದೇವೆ. ಜ್ಯೇಷ್ಠ ಜೇ ಎ ಅಲ್ವಾ, ಅಲ್ಲಿ ಯಾವತ್ತಿರಬೇಕು, ಜೇಗೆ ಯಾವತ್ತು ಜೇ ಆಗಬೇಕು ಅಲ್ವಾ. ಬರೇ ಜ್ಯೇಷ್ಠ ಅಂತ ಬಳಸ್ತೀವಿ. ಇದು ಭಾಳ ಮುಖ್ಯ. ಎಷ್ಟೇ ಗಮನಿಸ್ರಿ, ಜೇ ಅನ್ನೋದು ಬಳಕೆ ಮಾಡ್ತೈತೆ ಹೊರತು ಅಲ್ಲಿ ಯಾವತ್ತಿದೆ ಅನ್ನೋದು ಗಮನಕ್ಕೆ ಬರೋದಿಲ್ಲ ಅಲ್ವಾ. ಇಲ್ಲಿ ಜ್ಯೇಷ್ಠ, ಅದು ಜ್ಯೇಷ್ಠ ಪುತ್ರ. ಹಾಗಾಗಿ ಇಲ್ಲಿ ದ್ವಿತ್ವ ಇದೆ, ಆದರೆ ತಪ್ಪಾಗಿ ಬಳಸೋದಿಲ್ಲ, ನಾವು ರೂಢಿಗತವಾಗಿ ಹೋಗಿದೆ. ಈಗ ಜ್ಯೋತಿ ಆಗಬೇಕು, ಜ್ಯೋತಿ ಅಂತ ಬಳಸ್ತೀವಿ. ಈಗ ಸುಬ್ರಹ್ಮಣ್ಯ ಬಳಸಬೇಕು ಅಲ್ವಾ, ಹಾಕ್ಯ ಮಾವತ್ ಬಳಸಬೇಕು, ಸುಬ್ರಹ್ಮಣ್ಯ ಅಷ್ಟೇ ಬಳಸ್ತೇವೆ. ಮಣ್ಯ ಬಳಸ್ಬಿಡ್ತಾರೆ, ಹಾ ಅನ್ನೋದು ಬಿಟ್ಟುಬಿಡ್ತೀವಿ. ಈ ಥರ ಎಲ್ಲೆಲ್ಲಿ ದ್ವಿತ್ವ ಇರಬೇಕು ಆ ದ್ವಿತ್ವವನ್ನು ಬಳಸದೆ ಪದವನ್ನು ಅಪಭ್ರಂಶ ಮಾಡಿ ಬಳಸ್ತಾ ಇದ್ದೇವೆ. ಇದು ನಿಮ್ಮ ಗಮನಕ್ಕೆ ಬರಬೇಕು. ನಿಮ್ಮ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಬರವಣಿಗೆಯಲ್ಲಿ, ನಿಮ್ಮ ಭಾಷೆಯಲ್ಲಿ ಆಗುವಂಥ ತಪ್ಪುಗಳನ್ನು ನೀವು ತಿದ್ದುಕೋಬೇಕು, ಬಹಳ ಮುಖ್ಯವಾಗಿ. ಓಕೆ, ಇನ್ನೊಂದು ಇದೇ ಥರದ ದ್ವಿತ್ವದ ಮೇಲೆ ಇನ್ನೊಂದು ಪರಿಕಲ್ಪನೆ, ದ್ವಿತ್ವವನ್ನು ಅದಲು ಬದಲು ಮಾಡಿ ಬಳಸುವಂಥದ್ದು. ಇದು ತುಂಬ ಇದೆ. ನಾನು ಸುಮಾರಷ್ಟು ಆಹ್ವಾನ ಪತ್ರಿಕೆಗಳಲ್ಲಿ ನೋಡೇನಿ. ಇಲ್ಲಿ ಆಹ್ವಾನ ಆಗಬೇಕು, ಆಹ್ವಾನ ಆಗ್ತೈತೆ. ಇದು ಗಮನಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದರಲ್ಲೂ ಸುಮಾರಷ್ಟು ಈ ಥರ ನೋಡಿದ್ದೀನಿ. ಆಹ್ವಾನ ಹಾ ಬರೆದು ವಾವತ್ತು ಬರಬೇಕು, ವಾ ಬರೆದು ಹಾವತ್ತು ಬರೀತಿರ್ತಾರೆ. ಹಾಗೆ ಪೂರ್ವಾನ್ನ ಆಗಬೇಕು, ಪೂರ್ವಾಹನ್ನ ಆಗೈತೆ, ಪೂರ್ವಾನ್ನ ಅದು ಹಾಕೆ ನಾವತ್ತು ಬರೀಬೇಕು, ನಾಕೆ ಹಾವತ್ತು ಬರೀತಾರೆ. ಪ್ರಹ್ಲಾದ ಆಗಬೇಕು, ಪ್ರಹ್ಲಾದ ಆಗ್ತೈತೆ, ಲಾಕೆ ಹಾವತ್ತು ಬರೀತಾರೆ. ಈ ಥರದಲ್ಲಿ ಸುಮಾರಷ್ಟು ದ್ವಿತ್ವವನ್ನು ಅದಲು ಬದಲು ಮಾಡಿ ಬರೆಯುವಂಥದ್ದಿದೆ. ಇದು ಸಹಿತ ಸೂಕ್ಷ್ಮವಾಗಿ ಗಮನಿಸಿ ಭಾಷೆಯನ್ನು ನೀವು ಪರಿಚಯ ಮಾಡಿಕೊಂಡು ದೃಢ ಮಾಡ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟು, ದ್ವಿತ್ವವನ್ನು ರೇಫ ಇರೋ ಕಡೆಗೆ ಋಕಾರ ಬರೆಯೋದು, ಋಕಾರ ಇರೋ ಕಡೆಗೆ ರೇಫ ಬರೆಯೋದು. ಇದು ತುಂಬ ಇದೆ. ಹೆಂಗೆ, ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಶ್ರುತಿ ಅಂತ ಇದ್ದರೆ ಕೇಳ್ರಿ, ಶ್ರುತಿ ಅಂತ ಹೆಂಗೆ ಬರೀಬೇಕು ಅಂದರೆ ಶ ಬರೆದು ರೂ ಒತ್ತು ಕೊಡ್ತಾರೆ. ರು ಅಲ್ವಾ, ಕೊಟ್ಟರು ಸುಳೆ ಕೊಡ್ತಾರೆ. ಒಟ್ಟರು ಸುಳೆ ಕೊಡೋಂಗಿಲ್ಲ ಅಲ್ಲಿ, ಶ್ರುತಿ ಅಲ್ಲ ಅದು. ಶ ಬರೆದು ಶೂ ಕೊಂಬು ಕೊಟ್ಟು ರಾವತ್ತು ಕೊಡಬೇಕು. ರೇಫ ಇರೋ ಕಡೆಗೆ ರೂವತ್ತು ಕೊಡುವಂಥ ರೂಢಿ ಬಂದುಬಿಟ್ಟಿದೆ. ಅದು ಎಷ್ಟು ರೂಢಿಯಾಗೈತೆ ಅಂದರೆ ಅವ್ರ ಹೆಸರನ್ನೇ ಅವರು ಈ ಥರ ಬರೆಯುವಂಥ. ಶ್ರುತಿ ಅಲ್ಲ ಅದು, ಶ್ರುತಿ. ಶೂ ಬರೆದು ರಾವತ್ತು ಕೊಡಬೇಕು, ಇದು ತಪ್ಪು. ಜಾಗೃತಿ ಬರಿಬೇಕು, ಜಾಗೃತಿ. ಆ ಗಕ್ಕೆ ರೂವತ್ತು ಕೊಡಬೇಕು ಅಲ್ವಾ, ಒಟ್ಟರು ಸುಳಿಕೋರಿ ಜಾಗೃತಿ ಬರೀತಾರೆ, ಗಾಕ್ಕೆ ರಾವತ್ತು ಬರೀತಾರೆ. ಜಾಗೃತಿಯಿಂದ ಕೆಲಸ ಮಾಡಬೇಕು, ಜಾಗೃತಿಯಿಂದ ಕೆಲಸ ಮಾಡಬೇಕು ಅಂತ. ಹಾಗೆ ಧ್ರುವ, ದೂ ಬರೆದು ರಾವತ್ತು ಕೊಡಬೇಕು, ಧ್ರುವ. ದಾಕ ಒಟ್ಟರು ಸೊಳ್ಳೆ ಕೊಡ್ತಾರೆ. ಇಷ್ಟು ಸುಮಾರು ಈ ಥರದ ಪದಗಳನ್ನು ನೀವು ನಿಮ್ಮ ಸುತ್ತಮುತ್ತ ಭಾಷೆಯಲ್ಲಿ, ನಿಮ್ಮ ಸಾಹಿತ್ಯದಲ್ಲಿ ನೋಡ್ತೀರಿ, ಅಥವಾ ಬಳಕೆಯಲ್ಲಿ ಏನಾದ್ರು ಈ ಥರ ಇದ್ದರೆ ನೀವು ತಿದ್ದುಕೊಂಡು ಸರಿ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಇನ್ನೊಂದು ಸ್ತ್ರೀಲಿಂಗ ಉಚಿತ ಅಥವಾ ಬೇಕಾಗಿಲ್ಲ ಅಂಥ ಕಡೆಗೆ ಸ್ತ್ರೀಲಿಂಗವನ್ನು ತಪ್ಪಾಗಿ ಬಳಸುವಂಥದ್ದು. ಇದು ನೋಡೋಣ. ಸ್ತ್ರೀಲಿಂಗ ಸೂಚಿತ ಪದಗಳನ್ನು ತಪ್ಪಾಗಿ ಬಳಸೋದು ಅಂತ. ಕವಯಿತ್ರಿ, ಇದು ಬಹಳ ಕಡೆಗೆ ಬರುತ್ತೆ.
ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕವನ ಪ್ಲಸ್ ಇತ್ರಿ ಕವಯಿತ್ರಿ ಆಗ್ತೈತೆ ಅದು ಆ್ಯಕ್ಚುಲಿ ಪದ. ಕವಯಿತ್ರಿ ಅನ್ನೋದು ಸರಿಯಾದಂಥ ಪದ. ಹೆಣ್ಣುಮಕ್ಕಳು ಕವನಗಳನ್ನು ಬರಿತಾ ಇದ್ದರೆ ಅವರಿಗೆ ಕವಯಿತ್ರಿ ಅಂತ ಬರೀಬೇಕು, ಕವಿಯಿತ್ರಿ ಅಂತ ಬರೀತಾರೆ ಭಾಳ ಕಡೆಗೆ. ಕವಿಯಿತ್ರಿ ಅಲ್ಲ, ಅಥವಾ ಕವಿಯತ್ರಿ ಅಂತ ಬರೀತಾರೆ. ಇವು ಬಹಳಷ್ಟು ಆಗುವಂಥ ತಪ್ಪು. ನಿಮ್ಮ ಪ್ರಶ್ನೆಗಳಲ್ಲಿ ಇದು ಇರುತ್ತೆ ಸೂಕ್ಷ್ಮ, ಇಂಥವೇ ಬಹಳ ಸೂಕ್ಷ್ಮ. ಕವಯಿತ್ರಿ ಅಂತ ಬಳಕೆದು ಸರಿಯಾದಂಥ ಉತ್ತರ. ಲೇಖಿಕೆ ಬಳಸಬೇಕು. ಎಷ್ಟು ತಪ್ಪಾಗಿದೆ ಅಂದರೆ ಲೇಖಕಿ ಅಂತ ಬಳಸ್ತೇವೆ. ಲೇಖಕೆ, ಲೇಖ ಪ್ಲಸ್ ಬರಹ ಅಂತ ಅರ್ಥ. ಲೇಖ ಪ್ಲಸ್ ಇಕೆ, ಲೇಖಿಕೆ, ಲೇಖ ಖ ಅಲ್ವಾ, ಅಲ್ಲಿ ಈ ಸೇರಿಸಿ ಲೇಖಿ ಆಗ್ತದೆ. ಲೇಖಿಕೆ ಸರಿಯಾದಂಥ ಉತ್ತರ ಅಲ್ವಾ. ಆದರೆ ಲೇಖಕಿ ಅಂತ ಬಳಕೆ ಮಾಡ್ತೇವೆ, ಲೇಖಕಿ ಅಲ್ಲ. ಇದು ತಪ್ಪು ಬಳಕೆ, ತಪ್ಪು. ಅಧ್ಯಾಪಿಕೆ ಸರಿಯಾದ್ದು, ಅಧ್ಯಾಪಕಿ ಅಂತ ಬಳಕೆ ಮಾಡ್ತಾರೆ. ಎಷ್ಟು ಅದು ರೂಢಿ ಆಗ್ಬಿಡ. ನಾನು ಅಧ್ಯಾಪಕಿ, ಅಧ್ಯಾಪಕಿಯರು ಎಷ್ಟು ಜನ ಇದ್ದಾರೆ ಈ ಥರ ಪ್ರಶ್ನೆ ಕೇಳ್ತಾರೆ. ಅಧ್ಯಾಪಕಿ ಅಲ್ಲ, ಅದು ಅಧ್ಯಾಪಿಕೆ. ಉದಾಹರಣೆಗೆ ಅಧ್ಯಾಪನ ಅಂದರೆ ಅಧ್ಯಯನ ಮಾಡೋರು ಅಂತ, ಈಕೆ ಅಧ್ಯಾಪಿಕೆ ಅಂತ ಆಗಬೇಕು. ಇದು ಸ್ತ್ರೀಲಿಂಗ ಪದಗಳಲ್ಲಿ ಆಗುವಂಥ ತಪ್ಪುಗಳು. ಇದನ್ನು ಗಮನಿಸಿ ನೀವು ಸರಿಯಾದದ್ದನ್ನು ನೀವು ಪಟ್ಟಿ ಮಾಡಿಕೊಂಡು ಈ ಥರದಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕಾಗ್ತೈತಿ. ಓಕೆ, ಇನ್ನೊಂದು ಪದದ ಮಧ್ಯದಲ್ಲಿ ಅನಾವಶ್ಯಕ ಪದಗಳನ್ನು ಬಳಸೋದು ಕೊನೆಯದಾದಂಥ ಒಂದು ಪರಿಕಲ್ಪನೆ. ಇದು ಏನಿದು, ಪದ ಇರುತ್ತೆ, ಆ ಪದದಲ್ಲಿ ಆ ಅಕ್ಷರ ಬೇಕಾಗಿಲ್ಲ ಆದರೂ ಬಳಕೆ ಮಾಡ್ತೀವಿ. ಉದಾಹರಣೆಗೆ ಕಾಲಕ್ಕೆ ಮಳೆ ಆಗ್ತಾ ಇದೆ ಅಂತ ಹೇಳಬೇಕು ನಾವು. ಕಾಲಕ್ಕೆ ಸರಿಯಾದಂಥ ಪದ. ಕಾಲಾನುಕಾಲಕ್ಕೆ ಅನ್ನೋ ಪದ ಇಲ್ಲ, ಅದು ತಪ್ಪು. ಅನ್ನೋ ಪದ ಯಾಕೆ ಬಂತೋ ಗೊತ್ತಿಲ್ಲ, ಸೇರಿಸಬಾರ್ದಿದು. ಅನಾವಶ್ಯಕ ಪದದ ಮಧ್ಯದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಲ್ವಾ. ಇದು ಪದ ರಚನೆಯಲ್ಲಿ ಆಗುವಂಥ ತಪ್ಪು. ಹಾಗಾಗಿ ಕಾಲಕ್ಕೆ ಅನ್ನೋದು ಸರಿಯಾದ ಉತ್ತರ, ಕಾಲಾನುಕಾಲಕ್ಕೆ ಅನ್ನೋದು ತಪ್ಪು ಉತ್ತರ. ದೇವಾದಿದೇವತೆ ಅಷ್ಟೇ, ದೇವ ಪ್ಲಸ್ ಅಧಿದೇವತೆ ಅಂತ, ದೇವಾನುದೇವತೆ ಅಂತ ಬಳಕೆ ಮಾಡ್ತೀವಿ. ದೇವಾನುದೇವತೆ ಅಲ್ಲ, ದೇವ ಪ್ಲಸ್ ಅಧಿದೇವತೆ, ದೇವಾದಿದೇವತೆ ಅನ್ನೋದು ಸರಿಯಾದಂಥ ಪದ. ತಪ್ಪು ಪದ ಯಾವುದು ಅಂತ ಗಮನಕ್ಕೆ ಇಟ್ಕೊಳ್ಳಿ. ಭಾಳ ಆಶ್ಚರ್ಯ ಆಗುತ್ತೆ ಆ್ಯಕ್ಚುಲಿ ಅಲ್ವಾ. ಅದೇ ಸರಿ ಅನ್ನೋ ಮಟ್ಟಕ್ಕೆ ಇದ್ದೇವೆ. ಇದು ಸರಿಯಾದಂಥ ಪದ ಅನ್ನೋದು. ಧೂಮಪಾನ ಸರಿಯಾದಂಥ ಉತ್ತರ ಮಾಡಬಾರ್ದು, ಆದರೂ ಬಳಕೆ ಮಾಡ್ತಿದ್ದೀವಿ. ಆದರೆ ಧೂಮ್ರಪಾನ ಅಂತ ಬಳಕೆ ಮಾಡ್ತಾರೆ. ಆ ರಾವತ್ ಯಾಕೆ ಬಳಕೆ ಮಾಡ್ತಾರೆ ಗೊತ್ತಿಲ್ಲ ನನಗೆ, ಅದು ಬಳಕೆ ಮಾಡಬಾರ್ದು. ಯಾಕೆ ರಾವತ್ ಬೇಕು? ಧೂಮ ಅಂದರೆ ಹೊಗೆ, ಪಾನ ಭಾಳ ಜನ ಅಂತರಿದ್ದಾರೆ. ಶುದ್ಧವಾದಂಥ ಗಾಳಿಗೆ ಪಾರ್ಕ್ನಲ್ಲೆಲ್ಲ ಅಡ್ಡಾಡ್ಕೊಂಡು ಹೋಗುವಂಥ ಕಾಲದಲ್ಲಿ ಆ ಹೊಗೆಯನ್ನು ತಗೊಂಡು ಶ್ವಾಸಕೋಶ ತುಂಬ್ಕೊಂಡು ರೋಗ ತಂದ್ಕೊಳೋವಂಥ ಮನಸ್ಥಿತಿ ಇದೆ. ಇಂಥ ಹುಚ್ಚರು ಇದು ತುಂಬ ಜನ ಇದ್ದಾರೆ ನಮ್ಮ ಸುತ್ತಮುತ್ತ. ಇದು ನೀವು ಅಂಥದಕ್ಕೆ ಬಲಿಯಾಗೋದು ಬೇಡ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಒಳ್ಳೆಯದಲ್ಲ. ಆದರೂ ನಾವು ಅದನ್ನು ಈ ಬಳಕೆ ಮಾಡೋದನ್ನು ನೋಡ್ತಾ ಇದ್ದೇವೆ. ಆದರೂ ಇದು ತಪ್ಪು ಅಲ್ವಾ. ಧೂಮಪಾನ ಆಗಬೇಕು, ಅದು ಧೂಮ್ರಪಾನ ಅಂತಂದು ಬಳಕೆ ಮಾಡೋದು ಸರಿಯಾದಂಥ ಪದ ಅಲ್ಲ. ತಪ್ಪಾಗಿ ನಾವು ಬಳಕೆ ಮಾಡ್ದಂಗೆ ಆಕತಿ. ಇದು ಅನವಶ್ಯಕ ಅಕ್ಷರವನ್ನು ಮಧ್ಯದಲ್ಲಿ ಸೇರಿಸ್ಕೊಂಡೆ. ಹಾಗೆಯೇ ಸಂಧಿಕಾರದಲ್ಲಿ ಆಗುವಂಥ ದೋಷಗಳು ಭಾಳ ಪ್ರಮುಖವಾದಂಥ ಅಂಶ ಇದು. ಏನು ಸಂಧಿಕಾರದಲ್ಲಿ ಸರಿಯಾದಂಥ ಪದ ಯಾವುದಂತ ಗುರುತಿಸೋದಕ್ಕೆ ಸಂಧಿ ಪ್ರಕ್ರಿಯೆಯನ್ನು ಸಹಿತ ನೀವು ಉದಾಹರಣೆಗೆ ತಗೋಬೋದು ನಾವು. ಉದಾಹರಣೆಗೆ ಮಹ ಪ್ಲಸ್ ಈಶ್ವರ, ಮಹತ್ ಪ್ಲಸ್ ಈಶ್ವರ, ಮಹದೀಶ್ವರ ಆಗಬೇಕದು. ಮಹದೇಶ್ವರ ಅಂತ ಬಳಕೆ ಮಾಡ್ತೀವಿ. ಮಹದೇಶ್ವರ ಯಾಕೆ ಬಳಕೆ ಬಂತು ಗೊತ್ತಿಲ್ಲ ನನಗೆ. ಇದು ಜಸ್ತ್ವ ಸಂಧಿ ಆ್ಯಕ್ಚುಲಿ. ಮಹತ್ ಪ್ಲಸ್ ಈಶ್ವರ ಸರಿಯಾದಂಥ, ಮಹತ್ ಪ್ಲಸ್ ಈಶ್ವರ. ಅದು ಮಹದೇಶ್ವರ ಯಾಕೆ ಆಕತಿ ಗೊತ್ತಿಲ್ಲ, ಇದು ತಪ್ಪು. ಹಾಗೆಯೇ ಇನ್ನೊಂದು ಮಹಾ ಪ್ಲಸ್ ಈಶ್ವರ ಅನ್ನೋದೊಂದು ಪದ ಇದೆ ಗುಣಸಂಧಿಗೆ. ಮಹಾ ಪ್ಲಸ್ ಈಶ್ವರ, ಮಹೇಶ್ವರ ಅಂತ ಆಗಿದೆ ಅಲ್ವಾ. ಮಹೇಶ್ವರ ಆಗಬೇಕು. ಇದು ಮಹೇಶ್ವರ ಅಂತ ಬಳಕೆ ಮಾಡ್ತೀವಿ. ಮಹೇಶ್ವರ ಅಲ್ಲ, ಮಹೇಶ್ವರ ಅಂತ ಬಳಕೆ ಮಾಡೋದು. ಇದು ಗುಣಸಂಧಿಗೆ ಬರುವಂಥ ಒಂದು ಉದಾಹರಣೆ. ಇದರಲ್ಲಿ ಗಮನಿಸ್ರಿ. ಇನ್ನೊಂದು ಮಹತ್ ಪ್ಲಸ್ ಉಪಕಾರ, ಮಹದೋಪಕಾರ ಆಗಬೇಕು ಅಲ್ಲ, ಮಹದುಪಕಾರ ಆಗಬೇಕು. ಮಹದೋಪಕಾರ ಬಳಕೆ ಮಾಡ್ತೀವಿ. ಮಹತ್ ಇಲ್ಲಿ ಗುಣಸಂಧಿ ಆಗಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಮಹತ್ ಪ್ಲಸ್ ಉಪಕಾರ, ಮಹದುಪಕಾರ ಅಷ್ಟೇ. ಇದು ಮಹದುಪಕಾರ. ತಾಕ್ಕೆ ದ ಅನ್ನೋದು ಬಂದಿದೆ ಪೂರ್ವಪದದಲ್ಲಿ, ಜಸ್ವ ಸಂಧಿ ಇದು ಅಲ್ವಾ. ಮಹದುಪಕಾರವಾಯಿತು ನಿಮ್ಮಿಂದ, ಮಹದೋಪಕಾರವಾಯಿತು ಅಂತ ತಪ್ಪಾಗಿ ಬಳಕೆ ಮಾಡ್ತೀವಿ. ಇದು ತಪ್ಪು ಪದ. ಹಂಗೆ ಇನ್ನೊಂದು ತಿಂಗಳಂತ್ಯ ಅಂತ, ತಿಂಗಳ ಅಲ್ವಾ ಪ್ಲಸ್ ತಿಂಗಳು ಪ್ಲಸ್ ಅಂತ್ಯ, ತಿಂಗಳಂತ್ಯ ಅಲ್ಲಿ ಲೋಪ ಸಂಧಿ. ತಿಂಗಳು ಊಕಾರ ಲೋಪ ಆಗಿದೆ ಅಲ್ಲಿ ಅಲ್ವಾ. ತಿಂಗಳಾಂತ್ಯಕ್ಕೆ ಸಂಬಳ ಬರುತ್ತದೆ ಅಲ್ಲ, ತಿಂಗಳಾಂತ್ಯ ಅಲ್ಲ ಅದು. ಇದು ತಪ್ಪು ಬಳಕೆ ಮಾಡ್ತಿದ್ವಿ. ತಿಂಗಳಂತ್ಯ ಅಷ್ಟೇ, ದೀರ್ಘ ಬೇಕಾಗಿಲ್ಲ ಅಲ್ಲಿ. ಸಂಧಿಕಾರದಲ್ಲಿ ತಪ್ಪಾಗ್ತೈತಲ್ವ. ತಿಂಗಳು ಪ್ಲಸ್ ಅಂತ್ಯ
ಅಲ್ವಾ? ತಿಂಗಳಾಂತ್ಯ ಅಂತ ಹೆಂಗಾಗಕ್ಕೆ ಸಾಧ್ಯನೇ ಇಲ್ವಲ್ಲ. ಭಾಷೆಯಲ್ಲಿ ಒಂದು ರೀತಿ ನೀತಿ ಇದೆ, ಅದಕ್ಕೆ ಅಲ್ವಾ, ಒಂದು ನಿಯಮ ಇದೆ, ಕಟ್ಟುಬಂಧುಗಳಿದ್ದಾವೆ. ಆದರೆ ನಾವು ಹೆಂಗೆ ಬೇಕಂಗೆ ಬಳಸ್ತಾ ಇದ್ದೀವಿ, ಇದು ಆಗುವಂಥ ತಪ್ಪು. ಹಾಗೆ ಇನ್ನೊಂದು ಇದಿದೆ, ಜಗದುದ್ಧಾರ. ಜಗತ್ ಪ್ಲಸ್ ಉದ್ಧಾರ, ಜಗದುದ್ಧಾರ. ಅದು ಜಗದೋದ್ಧಾರ ಆಗೋದಿಲ್ಲ, ಜಗದೋದ್ಧಾರ ಅಲ್ಲ. ಹಾಗಾಗಿ ಇದು ಜಸ್ತ್ವ ಸಂಧಿಗೆ ಬರುವಂಥ ಮತ್ತೊಂದು ಪದ. ಜಗತ್ ತಾಕ್ಕೆ ದಾ ಬರುತ್ತೆ. ಹಾಗೆ ಜಾತ್ಯತೀತತೆ ಅಲ್ವಾ, ಜಾತಿ ಪ್ಲಸ್ ಅತೀತತೆ, ಜಾತ್ಯತೀತತೆ, ಜಾತ್ಯಾತೀತತೆ ಅಲ್ಲ. ಸವರ್ಣ ದೀರ್ಘ ಸಂಧಿ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ, ಯಾಕಂದರೆ ಜಾತಿ ಈ ಕಾರ ಇದೆ, ಯಾ ಕಾರ ಇಲ್ಲ ಅಲ್ಲಿ, ಎಣ್ ಸಂಧಿ ಇದು. ಹಾಗಾಗಿ ಇದು ಜಾತ್ಯತೀತತೆ ಅನ್ನೋ ಪದ ಆಗಬೇಕು. ಈ ಸಂಧಿಕಾರದಲ್ಲಿ ನಾವು ಇದನ್ನು ಗಮನಿಸಬಹುದು. ಹಾಗೆ ಜಯಂತ್ಯುತ್ಸವ, ಅದು ಜಯಂತ್ಯೋತ್ಸವ ಅಂತ ಬಳಕೆ ಮಾಡ್ತೇವೆ. ತುಂಬ ಕಡೆಗಿದು ನಮ್ಮ ಬ್ಯಾನರ್ಗಳಲ್ಲೆಲ್ಲ ನೋಡ್ತೇವೆ, ಅವರು ಜಯಂತ್ಯೋತ್ಸವವನ್ನು ಮಾಡಿದರು. ಜಯಂತ್ಯುತ್ಸವ, ಅದು ಜಯಂತಿ ಪ್ಲಸ್ ಉತ್ಸವ, ಜಯಂತ್ಯುತ್ಸವ ಆಗ್ತೈತಿ. ಇದು ಸಹಿತ ಎಣ್ ಸಂಧಿಗೆ ಬರುವಂಥ ಉದಾಹರಣೆ. ಸಂಧಿಕಾರದಲ್ಲಿ ಈ ಥರ ದೋಷ ಆಗಂಗಿಲ್ಲ. ದೋಷ ಆದರೆ ಪದ ತಪ್ಪು ಅಂತ ಅರ್ಥ. ಹಾಗೆ ಸ್ತುತ್ಯರ್ಹ, ಸ್ತುತಿ ಪ್ಲಸ್ ಅರ್ಹ, ಅದು ಸ್ಮರಿಸೋದಕ್ಕೆ ಇದು ಅರ್ಹವಾಗಿದ್ದು ಅಂತ ಅರ್ಥ, ಅಥವಾ ಸ್ಮರಣೆ ಮಾಡೋದಕ್ಕೆ ಅಥವಾ ನೆನೆಸೋದಕ್ಕೆ ಅರ್ಹವಾಗಿದ್ದು ಅಂತ. ಸ್ತುತ್ಯರ್ಹ ಆಗಬೇಕು, ಸ್ತುತ್ಯಾರ್ಹ ಅಂತ ಬಳಕೆ ಮಾಡ್ತಾರೆ, ಇದು ತಪ್ಪು. ಈ ಥರದಲ್ಲಿ ಇದು ಸಹಿತ ಎಣ್ ಸಂಧಿಗೆ ಬರುವಂಥ ಉದಾಹರಣೆ. ಈ ಥರದಲ್ಲಿ ಸಂಧಿ ಕಾರ್ಯದಲ್ಲಿ ಆಗುವಂಥ ದೋಷವನ್ನು ಸಹಿತ ನಾವು ಗಮನಿಸಿ ಶುದ್ಧವಾದಂಥ ಪದ ಯಾವುದು ಅಂತ ನೋಡ್ಬೋದು. ಸ್ನೇಹಿತರೆ, ಇಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ. ಈಗ ಇದ್ರ ಮೇಲೆ ಯಾವ ಥರ ಪ್ರಶ್ನೆ ಬರ್ತವೆ ಅಂತ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಒಂದು 2-3 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಇಟ್ಟು ಚರ್ಚೆ ಮಾಡ್ತಾ ಇದ್ದೇನೆ. ಕೆಲವು ಪ್ರಶ್ನೆಗಳಷ್ಟೇ ನೋಡಿ. ನವಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಸಾಕೆ ತಾವತ್ತು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಡೆಯುತ್ತದೆ ಅಂತ ಇದೆ. ಆ್ಯಕ್ಚುಲಿ ಸರಿಯಾದ ಉತ್ತರ ಯಾವುದು? 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇದು ರಾಜ್ಯೋತ್ಸವ, ಇನ್ನೊಂದು ರಾಜ್ಯೋತ್ಸವ, ಇನ್ನೊಂದು ರಾಜ್ಯೋತ್ಸವ, ಇನ್ನೊಂದು ತಪ್ಪಿಲ್ಲ. ಯಾವ್ದು ಸರಿಯಾದ ಹಾಗಿದ್ರೆ ಬಹಳ ಗಮನಿಸ್ರಿ. ಹಿಂಗಿದ್ರೆ ಸರಿಯಾದಂಥ ಉತ್ತರ ನಾನು ಅಲ್ಲಿ ನಿಮಗೆ ತರ್ತಾ ಇದ್ದೇನೆ. ರಾಜ್ಯ ಉದಯ ಆಗಿದ್ದದು. ಹಾಗೆ ರಾಜ್ಯ ಪ್ಲಸ್ ಉತ್ಸವ, ರಾಜ್ಯೋತ್ಸವ. ರಾಜ್ಯ ಆಕಾರ ಇದೆ, ಎದುರಿಗೆ ಊಕಾರ ಇದೆ, ಹಾಗಾಗಿ ಓಕಾರ ಆದೇಶವಾಗಿ ಬರುತ್ತೆ, ಗುಣಸಂಧಿ ಇದು. ಹಂಗೆ ರಾಜ್ಯೋತ್ಸವ ಸರಿಯಾದಂಥ ಪದ. 1ನೇ ಆಪ್ಷನ್ನು ಸರಿಯಾದಂಥ ಉತ್ತರ ಆಗುತ್ತೆ ಅಲ್ವಾ? ಸರಿ, 1ನೇ ಆಪ್ಷನ್ ಸರಿಯಾದಂಥ ಉತ್ತರ. ಇದನ್ನು ಗಮನಿಸಬೇಕು. ಒಂದು ಆಪ್ಷನ್ ರಾಜ್ಯೋತ್ಸವ ಸರಿಯಾದಂಥ ಪದ. ಇನ್ನೊಂದು ಪದವನ್ನು ನೋಡೋಣ ನಾವು. ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅನೇಕ ಚಕ್ರಾಧಿಪತ್ಯಗಳು ಆಳಿಕೊಂಡು ಬಂದಿದ್ದವು ಅಂತ ಇದೆ. ಚಕ್ರಾಧಿಪತ್ಯಗಳು. ಹಂಗಿದ್ರೆ ಇದರ ಸರಿಯಾದಂಥ ಪದ ಯಾವುದು ಇದರಲ್ಲಿ? ಚಕ್ರಾಧಿಪತ್ಯ ಅನ್ನೋದಕ್ಕೆ ಚಕ್ರ, ಅದು ಬಿಡಿಸೋಣ ನೋಡೋಣ. ಚಕ್ರ ಪ್ಲಸ್ ಅಧಿಪತ್ಯ ಅಥವಾ ಆಧಿಪತ್ಯ. ಚಕ್ರ ಪ್ಲಸ್ ಆಧಿಪತ್ಯ, ಅಧಿಕಾರವನ್ನು ನಡೆಸಿದ್ದಾರೆ, ಆಧಿಪತ್ಯ. ಹಾಗಿದ್ರೆ ಚಕ್ರ ಆಕಾರ ಇದೆ, ಆಧಿಪತ್ಯ ಆಕಾರ ಇದೆ, ಚಕ್ರಾಧಿಪತ್ಯ ಆಗಬೇಕು. ಹಾಗಾದ್ರೆ ಯಾವ್ದು ಸರಿಯಾದ ಉತ್ತರ? 1ನೇದು ಚಕ್ರಾಧಿಪತ್ಯ ಆಗೈತಿ. ಇದು 2ನೇದು ನೋಡ್ರಿ, ಮಹಾಪ್ರಾಣ ಚಕ್ರಾಧಿಪತ್ಯ, ಅದು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಚಕ್ರಾಧಿಪತ್ಯ ಅಂತ ಇದೆ. ಹಾಗಾದ್ರೆ ಸರಿಯಾದದ್ದು ಯಾವ್ದು ಹಂಗಿದ್ರೆ? ಹಾಗಿದ್ರೆ ನೋಡೋಣ, ಸರಿಯಾದಂಥ ಉತ್ತರ ಏನಿರ್ಬೋದು? ಚಕ್ರಾಧಿಪತ್ಯ ಅನ್ನೋದು ಸರಿಯಾದಂಥ ಉತ್ತರ. 3ನೇ ಆಪ್ಷನ್. 1ನೇ ಆಪ್ಷನಲ್ಲಿ ಎಳೆದಿಲ್ಲ, ದೀರ್ಘ ಇಲ್ಲ. 2ನೇ ಆಪ್ಷನ್ನಲ್ಲಿ ಮಹಾಪ್ರಾಣ ಇದೆ. ಹಾಗಾಗಿ 3ನೇ ಆಪ್ಷನ್ ಸರಿಯಾದಂಥ ಉತ್ತರ ಚಕ್ರಾಧಿಪತ್ಯ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಮತ್ತೊಂದು ಪ್ರಶ್ನೆ. ರಸ್ತೆಯ ದುರಸ್ತಿ ಕಾರ್ಯದಿಂದ ಸಂಚಾರಕ್ಕೆ ಅನಾನುಕೂಲವಾಗಿದೆ ಅಂತ ಬಳಕೆ ಮಾಡ್ತಾರೆ. ಅನಾನುಕೂಲವಾಗಿದೆ ಅನ್ನೋದು ಸರಿನಾ? ನಾನು ಅಲ್ಲಿ ರಸ್ವ ಇರೋ ಕಡೆಗೆ ದೀರ್ಘ ಬಳಸ್ತಾರೆ ಅನ್ನೋದಕ್ಕೆ ಹೇಳಿದ್ದೆ ನಾನು. ಅನನುಕೂಲ, ಅನ್ ಪ್ಲಸ್ ಅನುಕೂಲ, ಅನನುಕೂಲ, ಅನಾನುಕೂಲ, ಅನನುಕೂಲ, ಸುಧಾರಣೆ ಬೇಕಿಲ್ಲ. ಹಂಗಾರೆ ಯಾವುದು ಸರಿ ನೋಡೋಣ. ಸರಿಯಾದ ಉತ್ತರ ಯಾವುದು ಅಂತಂದು. ಯಾವುದು ಉತ್ತರ ಸರಿಯಾದ್ದು? ಅನ್ ಪ್ಲಸ್ ಅನುಕೂಲ, ಅನನುಕೂಲ. ಹಾಗಾಗಿ ಇದರಲ್ಲಿ 1ನೇ ಆಪ್ಷನ್ ಸರಿಯಾದ್ದು. ಅನ್ ಪ್ಲಸ್ ಅನುಕೂಲ, ಅನನುಕೂಲ ಅಂಥೇಳಿ, ಅನನುಕೂಲ. ಓಕೆ, ಇನ್ನೊಂದು ಉದಾಹರಣೆ ನೋಡೋಣ. ನೀಡಿದ 4 ರೂಪಗಳಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದದ್ದನ್ನು ಗುರುತಿಸಿ ಅಂತ. ನೀಡಿದ 4 ರೂಪಗಳಲ್ಲಿ ಸರಿಯಾದದ್ದು ಯಾವುದು? ಅತ್ಯುತ್ಸಾಹ ಅನ್ನೋದು ಸರಿನಾ? ಅತ್ಯುತ್ಸಾಹ ಅನ್ನೋದು ಸರಿನಾ? ಅತ್ಯುತ್ಸಾಹ ಅನ್ನೋದು ಸರಿನಾ? ಅತ್ಯುತ್ಸಾಹ ಅನ್ನೋದು ಸರಿನೋ?
ಸರಿಯಾದಂಥ ಉತ್ತರ ಯಾವುದು ಅಂತ. ಹಾಗಿದ್ರೆ ಇದನ್ನು ಬಿಡಿಸಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅತ್ಯುತ್ಸಾಹ ಅನ್ನೋದು ಯಾವುದು ಸರಿಯಾದ? ಅತಿ ಅಲ್ವಾ, ಪ್ಲಸ್ ಉತ್ಸಾಹ, ಅತ್ಯುತ್ಸಾಹ ಆಗಬೇಕು. ಹಾಗಾದ್ರೆ ಇದು ಅತಿ ಈ ಕರ ಇದೆ, ಉತ್ಸಾಹ ಎದುರಿಗೆ ಊಕಾರ ಇದೆ, ಅದೆರಡು ಸಂಧಿಕಾರ್ಯ ಆದಾಗ ಯಕಾರ ಆದೇಶವಾಗಿ ಬರ್ತಾ ಇದೆ ಅತ್ಯುತ್ಸಾಹ ಅಂತ. ಹಾಗಾಗಿದು ಏನು ಸಂಧಿ ಆಗ್ತತಿ. ಹಂಗಾರೆ ಸರಿಯಾದಂಥ ಪದ ಅತ್ಯುತ್ಸಾಹ ಅನ್ನೋದು ಎಷ್ಟನೇ ಆಪ್ಷನ್ನು? 1ನೇ ಆಪ್ಷನ್ ಸರಿಯಾದದ್ದು. ನೋಡಿರಿ, ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಂಥ ಪ್ರಶ್ನೆಗಳನ್ನು ಆಧರಿಸಿ ನಿಮ್ಮ ಹತ್ರ ಈ ಅಂಶಗಳನ್ನು ಚರ್ಚೆ ಮಾಡಿದ್ದೇನೆ. ಸ್ನೇಹಿತರೆ, ಈಗ ನಾನು ಈವರೆಗೂ ಭಾಷೆಯಲ್ಲಿ ಬರುವಂಥ ದೋಷಗಳು, ಅದರಲ್ಲೂ ಪದ ರಚನೆಯಲ್ಲಿ ಮತ್ತು ಪದಗಳ ಬರವಣಿಗೆಯಲ್ಲಿ, ಪದಗಳ ಉಚ್ಚಾರದಲ್ಲಿ ಆಗುವಂಥ ದೋಷಗಳನ್ನು ಒಂದು 8-10 ಅಂಶಗಳನ್ನು ನಾನು ಗಮನಿಸಿ ಆ ಉದಾಹರಣೆ ಸಹಿತ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ. ಇದನ್ನು ಆಧಾರವಾಗಿ ಇಟ್ಟುಕೊಂಡು, ಇದೊಂದು ಮಾರ್ಗದರ್ಶನ ಅಂತ ಅಂದ್ಕೊಳ್ಳಿ, ಆಯಿತು. ಇದನ್ನು ಆಧಾರವಾಗಿ ಇಟ್ಕೊಂಡು ಇನ್ನಷ್ಟು ಆಲೋಚನೆ ಮಾಡಿ, ಇನ್ನಷ್ಟು ಇದೇ ಥರದ ಏನೇನು ಒಂದೊಂದು ಅಂಶಗಳನ್ನು ಏನು ನಾನು ಮರೆಸಿದ್ದು, ಒಟ್ಟು 9 ಅಂಶಗಳನ್ನು ಏನು ನಿಮ್ಮ ಹತ್ರ ಚರ್ಚೆ ಮಾಡಿದನು, ಇದರ ಆಧಾರದ ಮೇಲೆ ಕೆಲವು ಪಟ್ಟಿಗಳನ್ನು ಮಾಡಿಕೊಳ್ಳಿ, ಆಯಿತು. ಪಟ್ಟಿಗಳನ್ನು ಮಾಡಿಕೊಂಡು ಅದನ್ನು ನೀವು ಗಮನಿಸಿ ನೀವು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸ್ಬೋದು. ನಮ್ಮ ಈ ಎಲ್ಲ ಅಂಶಗಳನ್ನು ಏನೇನು ನಾವು ತರಗತಿಗಳನ್ನು ಮಾಡ್ತೀವಿ ನಿಮ್ಮ ಶ್ರೇಯಸ್ಸಿಗಾಗಿ ಅಥವಾ ನಿಮ್ಮ ತಿಳುವಳಿಕೆಗಾಗಿ, ಬರುವಂಥ ಪರೀಕ್ಷೆಗಳಲ್ಲಿ ನಿಮ್ಮ ಯಶಸ್ಸಿಗಾಗಿ ಏನೆಲ್ಲ ನಾವು ವಿಡಿಯೋಗಳನ್ನು ಮಾಡ್ತೀವಿ, ಇವೆಲ್ಲವೂ ನಿಮಗೆ ಉಪಯೋಗ ಆಗಬೇಕು ಅಂದರೆ ಸದಾ ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅದರಲ್ಲಿ ಇರುವಂಥ ಆ ಬೆಲ್ ಬಟನನ್ನು ಒತ್ತೋ ಮೂಲಕ ನೀವು ನೋಟಿಫೈಡ್ ಆಗಿ ಏನೆಲ್ಲ ನಮ್ಮ ವೀಡಿಯೋಸ್ ಇದ್ದಾವೆ ಆ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಆ ಮೂಲಕ ಅದನ್ನು ನೀವು ಗಮನಿಸಿ ಶ್ರೇಯಸ್ಸನ್ನು ಪಡೀರಿ ಅಂತ ಆಶಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.